मोरे कपिन भाव मोरे दगलद किवी गोरे दाढ़ी नरमा ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನ ಕಣ್ಣೋ ಮಾಮಗೇಶ್ವರಿ ನಿಮ್ಮೊಳಗೆ ನಾರಮ್ಮ ಗಟ್ಟಿಯ ಬಿಗಿದುಟ್ಟ ಚಲ್ಲಣದ ಹಿಟ್ಟ ತಾನೆ ಮನಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟಣದಾಡಿ ಪಾರ್ವತಿಯ ಕುಮಾರನು ಭಟ್ಟೆಯ ಗಣನಾಥನ ಕಣ್ಣಮ್ಮ ಮಾಮಗೇಶ್ವರಿ ನಿಮ್ಮೊಳಗೆ ನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣೀಗಂಬಲನುಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣೀಗಂಬಲನುಲ್ಲ ವಾಸಿಗ ನಿನ್ನರಮ್ಮ ಲೇಸಾಗಿ ಜನರ ಸಲಗುವಕ್ಕಾಗಿ ನೆಲೆಯಾದಿ ಕಾಗಿ ನೆಲೆಯಾದಿ ಕೇಶವ ಆದಿಕೇಶವ ಲೇಸಾಗಿ ಜನರ ತಲಗುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣ ಕಣೋ ಮಾಮಕಾರರೆ ಮಾಮಗೇಶ್ವರಿ ನಿಮ್ಮೊಳಗೆ ನಾರಮ್ಮ ಕಮ್ಮಗೊಲನವೈ ಸುತನಾದ ಸುಳ್ಳಿಲ ಕಮ್ಮಗೊಲನವೈ ಸುತನಾದ ಸುಳ್ಳಿಲ ಹೆಮ್ಮೆಯ ಗಣನಾಥನ ಕಣೋ ಮಾಮಕಾರರೆ ಮಾಮಗೇಶ್ವರಿ ನಿಮ್ಮೊಳಗೆ ನಾರಮ್ಮ ನಿಮ್ಮೊಳಗೆ ನಾರಮ್ಮ ನಿಮ್ಮೊಳಗೆ ಸಂಭನೈ ನಮ ಪಾರ್ವತೀಪತಿ ಶಿವಹರ ಮಹಾದೇವ ಶ್ರೀ ಶರಣ ಗಾಜಂಕೇಶ್ವರ ಮಹಾರಾಜ ಕೀ गुरुदेव महादेव गुरुदेव सदा शिवः गुरुदैवत्परन्नास्ति तस्मै श्री गुरु
ಗುರುವೇ ನಮಗ ಶಹನಾ ಭವತು ಶಹನೋ ಗುಣಕ್ಕು ಶಹವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿ ಶಾವಹೈ पंचाननतनुद्भूतान् पंच अक्षरमनुपमा पंचसूत्रकृतो वन्दे पंचाचार्यान् जगद्गुरो नमस्ते शारदा देवी काश्मीरा पुरवासिनी त्वामहं प्रार्थये देवी विद्यतानन्तु देहि मे सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते चैतन्यं शाश्वतं शान्तं विमातीतं निरञ्जनं नादबिन्दुकलातीतं तस्मै श्री गुरुवे नमः सांबजे नमः पार्वती पदेश्वर महादेव शरणगाद्रिकेश्वर महाराज की जय ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮದಲ್ಲಿ ಕ್ಷೇತ್ರಾಧಿಪತಿ ಸ್ಥಾನನಾಯಕನಾಗಿರ್ತಕ್ಕಂಥ ಚರಿತ್ರ ನಾಯಕನಾದ ಮಹಾಶಿವಶರಣ ಹಾಲಮತದ ಶ್ರೀ ಗುಳ್ಳದ ಗಾದಿಲಿಂಗಪ್ಪ ತಾತರಣಿದ ಅವರನ್ನ ಋಣ್ಮಧ್ಯದಲ್ಲಿ ಸ್ಥಾಪಿಸಿಕೊಂಡು ಆ ಪರಮ ಪವಿತ್ರ ಪಾದರದಲ್ಲಿ ತ್ರಿಗಣಪೂರ್ವಕವಾಗಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಜಗತ್ಕರ್ತರು ಜಗದೀಶ್ವರಾಗಿರ್ತಕ್ಕಂಥ ರಾಜರಾಜೇಶ್ವರ ಅಡಿದವರನ್ನು ಮಸ್ತಕದಲ್ಲಿರಿಸಿಕೊಂಡು ಆ ಪರಮ ಪವಿತ್ರ ಪಾದರದಲ್ಲಿ ತ್ರಿಗಣಪೂರ್ವಕವಾಗಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಮಾಳ ಮಲ್ಲೇಶ್ವರ ಅಡಿದವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಆರಿದ್ದ ಗುರುವಾಗಿರ್ತಕ್ಕಂಥ ಲಿಂಗೈಕ ಶರಣ ವಾಸಲಿಂಗಪ್ಪ ಪಂಗಡದವರನ್ನು ಸ್ಮರಣೆ ಮಾಡಿಕೊಂಡು ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಕಲಾ ಬಳಗಕ್ಕೂ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಸಮಸ್ತ ಮಹಾದೈವಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಇಂದಿನ ದಿನ 13ನೇ ದಿನಕ್ಕೆ ಪಾದಾರ್ಪಣೆ 12ನೇ ದಿನಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ತಾತರವರ ಪುರಾಣ ಪ್ರವಚನವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಿಳ್ಕೊಳ್ಬೇಕಂತ ತಿಳಿಸಿ ಯಥ ಪ್ರಕಾರ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥ ರಾಗೋಣ. ಸಾಂಬಜೈ ನಮ ಪಾರ್ವತಿ ಪದೇಶ್ವರದ ಮಹಾದೇವ್. ನಿನ್ನಿನ ದಿನ ಏನು ನಡೆದಿತ್ತು ಅಂತಕ್ಕಂಥ ವಿಷಯನ ಸಿಂಹಾಲೋಕನ ಮಾಡಿಕೊಂಡು ಯಥಾ ಪ್ರಕಾರ ಪುರಾಣ ಬಗ್ಗೆ ಬರ್ತಕ್ಕಂಥ ರಾಗೋಣ. ಶಾಂತಮ್ಮನ ಆಲಯದೊಳಗೆ ಅತ್ಯದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನು ಗೈತಾ ಕ್ಷೇತ್ರವನ್ನ ಸುಕ್ಷೇತ್ರವಾಗೈತಕ್ಕಂಥ ಶರಣ ಗಾಜಿಂಗೇಶ್ವರ ಶಾಂತಮ್ಮನ ಆಲಯದೊಳಗೆ ತನ್ನ ಸುಗಮವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸುತ್ತಾ ಇಷ್ಟಾರ್ಥಗಳನ್ನ ಪೂರೈಸತಕ್ಕಂಥವರಾಗಿದ್ದಾನೆ. ನಿನ್ನಿನ ದಿನ
ಸಿಂಧುವಾಳ ಗ್ರಾಮದಲ್ಲಿ ಶೀಲವಂತರಾಗಿರ್ತಕ್ಕಂಥ ಆಚಾರವಂತರಾಗಿರ್ತಕ್ಕಂಥ ವೀರಭದ್ರಯ್ಯನವರು ಮಗಳ ಲಗ್ನ ಮಾಡಬೇಕಾಗಿತ್ತು. ಮುದ್ದುಮಲ್ಲೇಶ್ವರರ ಗುಡಿ ಹತ್ತಿರ ದಟ್ಟವಾದ ಕಾಡು ಅರಣ್ಯ ಮಾರ್ಗವಾಗಿ ಹೋಗಬೇಕು. ಬಂಡಿಗಳಿಗೆ ಸರ್ಕನ್ನ ಏರಿದ. ಆಗ ಗಾದಲಿಂಗೇಶನ ಧ್ಯಾನ ಮಾಡಿದ. ಯಪ್ಪ, ನಿನ್ನ ಮಗಳ ಲಗ್ನವನ್ನು ನಾನು ನಂಬಿಕೊಂಡಿದ್ದೆ, ಯಾವ ವಿಘ್ನಗಳು ಬಾರದಂತೆ ಕಾಪಾಡತಕ್ಕಂಥ ಭಾರ ನಿನ್ನದು ತಂದೆ ಅಂತೇಳಿ ಮನದೊಳಗೆ ಧ್ಯಾನ ಮಾಡುತ್ತಾ ಊದಿನ ಕಟ್ಟಿ ಬೆಳಗ್ಗೆ ಕಾಯಿ ಹೊಡೆದು ಬಂಡಿಯನ್ನೇ ಏರಿದ. ಬಂಡಿಯನ್ನು ಏರಿ ಹೋಗತಕ್ಕಂಥ ಮಾರ್ಗ ದಟ್ಟವಾದ ಕಾಡು. ಆಗ ಕಾಡಿನೊಳಗ ಮಧ್ಯ ಹೋಗ್ತಿತ್ತು ಬಂಡಿ. ನಸುಗತ್ತಲು ಕಳ್ಳರು ಮುತ್ತಿಗೆ ಹಾಕಿದ್ರು. ಕಳ್ಳರು ಮುತ್ತಿಗೆ ಹಾಕಿ, ನೀನು ಏನು ಗಲಾಟೆ ಮಾಡಬೇಡ, ನಿನ್ನೇನು ನಾವು ಮಾಡೋದಿಲ್ಲ, ಬಂಡಿ ಆಗಿರ್ತಕ್ಕಂಥ ಸರ್ಕನ್ನು ನಾವು ತಗೋತೀವಿ, ಸುಮ್ಮನೆ ಕುಂತ್ಕೊಂಡ್ಬಿಡ ಅಂದ್ರು. ನಡುಕು ಹುಟ್ಟಿತು ಪಾಪ. ವೀರಭದ್ರಯ್ಯನ ಮಗಳ ಲಗ್ನ, ಎಲ್ಲ ಸಾಮಾನುಗಳು ಸರಕುಗಳು ಅದರೊಳಗದೇವ. ಏನು ನಿಂದು ಲಿಂಗೇಶ, ಈ ರೀತಿಯ ಕಳ್ಳರು ಬಂದು ನನ್ನ ಬಂಡಿಗೆಯನ್ನ ಮುತ್ತಿಗೆ ಹಾಕ್ಯಾರ ಅಂತೇಳಿ ಮನದೊಳಗೆ ಧ್ಯಾನ ಮಾಡಿದ. ಶಾಂತಮ್ಮನ ಆಲಯಗಳಿರ್ತಕ್ಕಂಥ ತಾತನಿಗೆ ಆ ಒಂದು ಇರ್ತಕ್ಕಂಥ ವೀರಭದ್ರಯ್ಯನ ಮನುಷ್ಯನೊಳಗೆ ಧ್ಯಾನ ಮಾಡ್ತಕ್ಕಂಥದ್ದು ಅರುಹ ಆಯಿತು. ಆಗ ಬಂಡಿ ಏರಿಯಾರ, ಬಂಡಿ ಏರಿ ಮುತ್ತಿಗೆ ಹಾಕ್ಬೇಕಾದ್ರೆ ಆ ಬಂಡಿಯೊಳಗೆ ಭೀಕರ ಹುಲಿ ರೂಪವನ್ನು ತಾಳಿ ಗರ್ಜನೆ ಮಾಡ್ತಕ್ಕಂಥವನಾದ. ಸಾಂಬ ಜೈ ನಮ ಪಾರ್ವತಿ ಭಜರರ ಮಹಾದೇವ್. ಭೀಕರ ಹುಲಿ ರೂಪ ತಾಳಿ ಲಿಂಗೇಶ ಅಲ್ಲಿ ಆರ್ಭಟ ಮಾಡಿದಾಗ ಆ ರೂಪವನ್ನು ನೋಡಿ ಎಲ್ಲಾ ಕಳ್ಳರು ಎಗರಿ ಅಂಜಿ ಓಡಿ ಹೋದರು. ಆಗ ಬಂದಿಯ ನನ್ನಪ್ಪ ಅಂತೇಳಿ ವೀರಭದ್ರಯ್ಯರು ಬಂದು ನಮಸ್ಕಾರ ಕೈ ಜೋಡಿಸಿ ನಿಂತ್ಕೊಂಡಾಗ, ಹೋಗಪ್ಪ ನಿಂದು ಸುರಕ್ಷಿತವಾಗಿ ಕಾರ್ಯ ಆಗುತ್ತೆ ಹೋಗಂತೇಳಿ ಆಶೀರ್ವಾದ ಮಾಡಿದ. ಆ ಲಿಂಗೇಶನ ಆಶೀರ್ವಾದದಿಂದ ವೀರಭದ್ರಯ್ಯರು ಅತ್ಯಂತ ವೈಭವದಿಂದ ಲಗ್ನವನ್ನ ಪೂರೈಸಿರ್ತಕ್ಕಂಥ ಪವಾಡವನ್ನ ನಿನ್ನಿನ ಪುರಾಣದಲ್ಲಿ ನಾವು ನೀವೆಲ್ಲ ತಿಳ್ಕೊಂಡ್ವಿ. ಇಂದಿನ ಪುರಾಣದಲ್ಲಿ ಸಿಂಧಗೇರಿ ಮಲ್ಲಪ್ಪ ತಾತರವರು ಈ ಒಂದು ಶಾಂತಮ್ಮ ಆಯ್ಕೆ ನಿತ್ಯವಾಗಿ ಶಿವಾನುಭವಕ ಶ್ರವಣಕ್ಕಾಗಿ ಬರ್ತಿದ್ದ. ಅವತ್ತಿನ ಪರಿಸ್ಥಿತಿ ಏನಾಗತ್ತೆ ಎಂಬುದನ್ನ ಈ ನುಡಿಯಲ್ಲಿ ತಿಳ್ಕೊಳ್ತಕ್ಕಂಥ ರಾಗೋಣ ಅಂತೇಳಿ ಪುರಾಣ ಬಗ್ಗೆ ಬರ್ತಕ್ಕಂಥ ರಾಗೋಣ. ಮೋದದಿಂದಾಲಿಪುದು ಲೀಲೆಯ ಗಾದಲಿಂಗೇಶ ನೆಲಸಿಗ ವಿನೋದಕರ ಗುಳ್ಳೆಯದ ಗ್ರಾಮದಿ ಬಡಿಗ ಕುಲದವನು ಆದ ಶರಬಣ್ಣಾಖ್ಯ ಭೂಳಂ ಸ್ವಾದರವ ಪ್ರಚಿಸಿಕೊಂಡಿರುವ ನೋದಿ ಕಲಿಯುತ್ತೆ ಮಾತಗಾರನೆನಿಪ ಬಿರುದ ನಿವ ಇವನ ಪ್ರೇಮಿಯು ಸಿಂಧಿಗೇರಿಯ ಸುವಿನಯದ ಮಲ್ಲಪ್ಪನೆಂಬುವ ತವ ಭಕುತನ ಲಿಂಗದೇವನ ನಂಬಿ ಬಾಳಿರ್ತ ಆ ವಿನಯದ ಶರಬಣ್ಣನಾದ ಇವನ ನಂಬುಗೆಯ ವ್ಯವಹೃತಿಯ ಸ್ತವನದ ನುಡಿಯ ಸರಿಯನಿಸದೆ ವಿರೋಧಿಯಾಗಿದ್ದ. ಸಾಂಬ ಜೈ ನಮ ಪಾರ್ವತಿ ಭಜರರ ಮಹಾದೇವ್. ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡ, ದೇವ ಒಬ್ಬ ನಾಮ ಹಲವು. ಅದೇ ರೀತಿಯಾಗಿ ಪರಮ ಭದ್ರತೆಗೆ ಗಂಡನೊಬ್ಬ, ಇನ್ನೊಂದು ಕೆರೆಗಿದರೆ ಕಿವಿ ಮೂಗು ಕೊಯ್ಯದ ಬಿಡುವೆನ ನಮ್ಮ ಅಂಬಿಗರ ಚೌಡಯ್ಯ. ಈ ರೀತಿಯಾಗಿ ನಂಬಲ ಮನವೇ ಅಂಬಲಿಸಿದು ಬರದೆ ನಂಬಿಕೆಯ ಕಾರಣ ಸಾಂಬ ಶಿವನ ಹೊಲಿಮೆಗೆ ನಮ್ಮ ಮನಸ್ಸು ದೃಢವಾಗಿ ಆ ಪರಮಾತ್ಮರನ್ನು ನಾವು ಬಯಸಿದ್ದೇನೆ ತಕ್ಷಣದಲ್ಲೇ ಪರಮಾತ್ಮನು ನಮಗೆ ಸಾಧ್ಯವಾದ ಸುಖ ಮುಕ್ತಿಯನ್ನು ಕೊಡ್ತಕ್ಕಂಥವರಾಗ್ತಾನೆ. ಅಂತ ಒಂದು ವಿಶ್ವಾಸ ಪ್ರೀತಿ ಪ್ರೇಮವನ್ನು ಇಟ್ಕೊಂಡವರು ಸಿಂಧಗೇರಿ ಮಲ್ಲಪ್ಪ ತಾತರವರು.
ಶರಣ ಗಾದಲಿಂಗೇಶ. ಇವರಿಬ್ಬರ ಒಡನಾಟವನ್ನು ಸಹಿಸಲಾರದೆ ಯಾವ ಇರ್ತಕ್ಕಂಥ ಮಾಟಗಾರಂತೆ ಬಿರುದಾಂಕಿತ ಪಡೆದಿರ್ತಕ್ಕಂಥವ್ರು ಯಾರು? ಬಡಿಗೆ ಕುಲದವ ಶರಬಣ್ಣ. ಇವರ ಹೆಂಡತಿ ಬಹಳ ಭಕ್ತಿವಂತಳು, ಮಹಾಭದ್ರತೆ ಧರ್ಮದಿಂದ ಬಾಳಿತಕ್ಕಂಥವಳು. ಆ ಹೆಣ್ಮಗಳಿಗೆ ತಾತನ ಮೇಲೆ ಬಹಳ ಭಕ್ತಿ ಭಾವನೆ ಇತ್ತು. ಇವನ ಆ ಜನ್ಮ ವೈರಿಯಾಗಿದ್ದ. ಈತನಲ್ಲಿ ಲೀಲೆಗಳನ್ನು ಸಹಿಸಲಾರದೆ ಅವರು ಏನು ಮಾಡಿದ, ಒಂದು ದಿನ ಆ ಸಿಂದಿಗೇರಿ ಮಲ್ಲಪ್ಪ ತಾತನವರು ಏನು ಬರ್ತಿದ್ರಲ್ಲ, ಒಂದು ವಾಹನ ಮಾಡಿಕೊಂಡಿದ್ರು, ನಂದೀಶನನ್ನ ಎತ್ತನ್ನ ಒಂದು ವಾಹನ ಮಾಡಿಕೊಂಡು ಆ ಎತ್ತಿನ ಮೇಲೆ ದಿನಾಲಿ ಬಂದು ಅಲ್ಲಿ ಶ್ರವಣ ಕೇಳಿ ಆಗ ತನ್ನ ಬೆಳಕಾರದ ಮೇಲೆ ತನ್ನ ಗ್ರಾಮಕ್ಕೆ ಹೋಗತಕ್ಕಂಥ ಒಂದು ಪದ್ಧತಿ ಮಲ್ಲಪ್ಪ ತಾತನವರು ದಿನಾಲಿ ಬರ್ತಿದ್ದ. ಒಂದು ದಿನ ಏನಾಯ್ತು, ಇವರಿಬ್ಬರ ಒಡನಾಟವನ್ನು ಸಹಿಸಲಾರದೆ ಈ ಬಡಿಗೆ ಕುಲದವ ಶರಬಣ್ಣ ಏನು ಮಾಡಿದ, ಮಾಟ ಮಾಡಿ ಆ ಬಸವಣ್ಣನ ಮುಂದಕ್ಕೆ ಹೋಗಲಾರದಕ್ಕೆ ಇದಕ್ಕೆ ಸರ್ಕಾರ ಆರದಕ್ಕೆ ಒಂದು ಮಾಟವನ್ನ ಪ್ರಯೋಗ ಮಾಡಿದ. ಅವಾಗಿತ್ತು ಮಾಟ, ಇವಾಗ ಯಾವ ನಡೆದಲ್ಲ ಅವು ಮಾಟ ಮದ್ದುಗಳೆಲ್ಲ ಹೋಗ್ಬಿಟ್ಟವು. ಯಾಕಪ್ಪ ಅಂದ್ರೆ ಈಗ ನಾವು ಏನು ಮಾಡಿರ್ತಕ್ಕಂಥ ಕರ್ಮಕ್ಕನುಗುಣವಾಗಿ ನಮಗೆ ರೋಗಾದಿಗಳು ಬರ್ತಾವ, ಅವೇ ಮಾಟ. ಇನ್ನೇನು ಬರೋದಲ್ಲ, ಕೈ ಸೊಟ್ಟಾಕೋದು, ಕಾಲು ಸೊಟ್ಟಾಕೋದು, ಬಾಯಿ ಸೊಟ್ಟಾಕೋದು, ಇವೆಲ್ಲ ನೋಡ್ತಾ ಇದೀವ. ಕರ್ಮಕ್ಕನುಗುಣವಾಗಿ ಬರ್ತಾವ. ಮಾಟ ಮಾಡ್ತಿದ್ರು ನಡೀತಿದ್ರು, ಏನು ನಡೆಯಂಗಿಲ್ಲ ಇವು. ಅಂತ ಒಂದು ಮಾಟವನ್ನು ಮಾಡಿದ, ಹಿಂದಕ್ಕೆ ಹೋಲಾರ್ದಾಗ ಮುಂದಕ್ಕೆ ಹೋಲಾರ್ದಾಗ ಎತ್ತು. ಆಗ ಆ ಒಂದು ಮಲ್ಲಪ್ಪ ತಾತನಿಗೆ ಒಬ್ಬ ಭಕ್ತನಿದ್ದ, ಹನುಮನಾಯಕ ಅಂತ ಆತನ ಹೆಸರು. ಹನುಮನಾಯಕ ನಡ್ಕೊಂತ ಬರ್ತಿದ್ದ, ತಾತ ಅದ್ರ ಮೇಲೆ ಬರ್ತಿದ್ದ ಮಲ್ಲಪ್ಪ ತಾತ. ಆಗ ಹನುಮನಾಯಕ ಹೇಳಿದ, ಏನು ಬಸವಣ್ಣ ಹಿಂದಕ್ಕೆ ಹೋಗ್ತಾನೆ ಮುಂದಕ್ಕೆ ಹೋಗಲ್ದು, ಹನುಮ ಏನೈತೆ ನೋಡು, ಗರ್ಸಿಯೊಳಗೆ ಏನನ್ನು ಚಿಕ್ಕಂಡೈತಾನೆ ನೋಡು. ಎಲ್ಲ ನೋಡಿದ, ಏನೂ ಇದ್ದಿಲ್ಲ, ಏನು ಇಲ್ಲಪ್ಪ. ಮತ್ತೆ ಎದಕ್ಕೆ ಬಸವಣ್ಣ ಬಹಳ ಬಾಧೆ ಪಡ್ತಿದ್ದಾರೆ, ಹಿಂದಕ್ಕೆ ಹೋಗೋದು ಮುಂದಕ್ಕೆ ಹೋಗೋದು ಅಂತೇಳಿ. ಆಗ ತೆಳಗ ಹಿಡಿದ. ಇಲ್ಲೇ ಮಲ್ಲಪ್ಪ ತಾತ ಇನ್ನೂ ಬರಲಿಲ್ಲ, ಮಲ್ಲಪ್ಪ ಇನ್ನೂ ಬರಲ್ಲ ಅಂತ ಶಾಂತಮ್ಮಗೆ ಹೇಳ್ತದ. ಶ್ರವಣಕ್ಕೆ ಬರ್ತಿದ್ದ, ಎದಕ್ಕೆ ಇನ್ನೂ ಬರಲಿಲ್ಲ ಅಂತ ಆಲೋಚನೆ ಮಾಡೋದ್ರಲ್ಲಿ ತಾತನಿಗೆ ಅರುಹ ಆಯಿತು. ಓಹೋ, ಬಡಿಗೆ ಕುಲದವನು ಆ ನಂದೀಶನಿಗೆ ಮಾಟ ಮಾಡ್ಯಾನ, ಅದಕ್ಕೆ ಮಲ್ಲಪ್ಪ ಬಂದಿಲ್ಲ ಅಂತೇಳಿ ಶಾಂತಮ್ಮಗೆ ಹೇಳಿ, ಲಿಂಗೇಶ ನಾನು ಶ್ರವಣಕ್ಕೆ ಬರೋದು ಬಹಳ ಲೇಟ್ ಆಯ್ತಪ್ಪ, ಬಸವಣ್ಣ ಬಹಳ ಬಾಧೆ ಪಡ್ತದೆ ಅಂದ್ರೆ ತಕ್ಷಣದಲ್ಲೇ ಪ್ರತ್ಯಕ್ಷನಾದ. ಸಾಂಬ ಜೈ ನಮ ಪಾರ್ವತಿ ಬಜರರ ಮಹಾದೇವ್. ಆ ದಿಬ್ಬದೊಳಗ, ಆ ಉಸಿರಿನೊಳಗ ಪ್ರತ್ಯಕ್ಷನಾದ. ಏನು ಮಲ್ಲಪ್ಪ ಯಪ್ಪ ಬಂದಿಯಾ? ಬಸವಣ್ಣ ಬಹಳ ಬಾಧೆ ಪಡ್ತಿದ್ದಾನೆ, ಹಿಂದಕ್ಕೆ ಹೋಗೋದು ಮುಂದಕ್ಕೆ ಹೋಗೋದು, ಏನಾಗೈತೆ? ಏನು ಏನಿಲ್ಲ, ಇಲ್ಲೇ ಶರಬಣ್ಣ ಬಡಿಗೆ ಕುಲದವನು ಏನಜನಲ್ಲ, ಅವನು ನಿನ್ನ ನಂದೀಶನಿಗೆ ಮಾಟ ಮಾಡ್ಯಾನ. ಆ ದಾರಿಯಾಗ ನೀನು ಬರೋ ದಾರಿಯಾಗ ಮಾಟ ಮಾಡಿ ಇಟ್ಟಾನ, ಅದಕ್ಕಾಗಿ ಬಸವಣ್ಣ ಬಾಧೆ ಪಡ್ತಾನ. ಮತ್ತೆ ಹೆಂಗಪ್ಪ ಬಸವಣ್ಣನ ಒಂದು ಸ್ಥಿತಿ ಅಂದಾಗ ನೀನು ದೂರ ಸರ್ಕಂತೇಳಿ ಬೆತ್ತದಿಂದ ಎತ್ತಿಗೆ ತಿವಿದಂತ ಸಂದರ್ಭ ಮುಂದೆ ಹೇಗಿರ್ತಕ್ಕಂಥದ್ದಾಯ್ತು. ಸಾಂಬ ಜೈ ನಮ ಪಾರ್ವತಿ ಬಜರರ ಮಹಾದೇವ್. ಆಗ ಚಂಗನೆ ಮುಂದಕ್ಕೆ ಹೇಗಿರ್ತಿ ಎತ್ತು. ಆಗ ಗುರುವಿನ ಪಾದವನ್ನ ಹಿಡಿದ ತಾತ, ಯಾರು? ಮಲ್ಲಪ್ಪ ತಾತನವರು. ಗುರುವೇ, ನೀನು ಇಂಥ ಮಹಾ ಸದ್ಗುರುನಾಥ, ತ್ರಿಕಾಲ ಜ್ಞಾನಿ, ಶಾಪರ್ಗರ ಸಮರ್ಥವುಳ್ಳಂತ ಮಹಾತ್ಮ ನೀನು. ನಿನ್ನಂತ ಯೋಗಿ ಈ ನಾಡಿನೊಳಗ ಯಾರು ಇಲ್ಲ. ಈ ಒಂದು ಕ್ಷೇತ್ರದಲ್ಲಿ ನದಿ, ಆದ್ರೆ ಇಂಥ ಒಂದು ಮಾಟ ಮದ್ದುಗಳು ಅಂತೇಳಿ ಪ್ರಯೋಗ ಮಾಡತಕ್ಕಂತ ಒಂದು ಮಾತು ಹೇಳ್ತೀನಿ ಅಂತೇಳಿ ಆ ಒಂದು ಹಳೆ ಗುಳ್ಯಕ್ಕೆ ಶಾಪವನ್ನು ಕೊಟ್ಟ. ಈ ಊರು ಹಾಳಾಗಿ ಹೋಗಲಿ, ಮುಂದೊಂದು ದಿನ ನೀನು ಏನು ಇಹಲೋಕದ ಯಾತ್ರೆ ಮುಗಿಸಿ ಇಲ್ಲಿ ನೀನು ಸಮಾಧಿ ಆಗ್ತೀವೋ, ನಿನ್ನ ಪಂಚದೀಪಗಳಿಗೆ ಔಡಲ ಬಿತ್ತಿ ಔಡಲ ಎಣ್ಣೆಯಿಂದ ನಿನ್ನ ನಂದಾದೀಪಕರು ಉಳಿಲಿ ಅಂತೇಳಿ ಶಾಪಕ್ಕ ಕೊಟ್ಟ. ಹಳೆ ಗುಳ್ಯಕ್ಕ ಅದರ ಶಾಪಕ್ಕ ಗುರಿ ಆಯಿತು ಹಳೆ ಗುಳ್ಳೆವು. ಅದೇ ರೀತಿಯಾಗಿ ಆ ಲಿಂಗೇಶನ ಆ ನಂದೀಶ ನೋಡ್ಕೊಂಡು ಬಂದರು. ಶ್ರವಣ ಶಾಸ್ತ್ರ ಆಯಿತು. ಆಗ ದಿನಾಲಿ ಶ್ರವಣಕ್ಕೆ ಬರ್ತಿದ್ಲು ಶರಬಣ್ಣನ ಹೆಂಡತಿ ಬರ್ತಿದ್ಲು. ಆಗೇನಾಯ್ತು, ಇವನು ಶರಬಣ್ಣನ ನೀರ ಕುಡಿಬೇಕು ಇವು ಗ್ರಾಮದೊಳಗಂತೇಳಿ ಏನು ಮಾಡಿದ, ಆ ರೊಕ್ಕ ಖರ್ಚು ಮಾಡಿ ಬಾವಿ ತೋಡ್ಸಕತ್ತಿದ. ಬಾವಿ ತೋಡಿಸ್ತಾ ಹಣ ಖರ್ಚಾಯ್ತಾಗಲಿ ಬಾವಿ ಒಳಗೆ ನೀರು ಬೀಳಲಿಲ್ಲ. ಆಗೇನಾಯ್ತು, ಮುಂದೆ ದಿನ ತಾತನಲ್ಲಿ ಕೇಳಿದ್ಲು ಶರಬಣ್ಣ ಹೇಳ್ತೀಯಪ್ಪ, ನಾನು ಗಂಡನ ಸುಖ ದುಃಖಗಳಲ್ಲಿ ಸಮಭಾಗಗಳು, ಆದ್ರೆ ಗಂಡನ ಜನ್ಮ ವೈರಿ ಇಲ್ಲಂತಲ್ಲ,
ನನಗೂ ಅರ್ಧ ಅಧಿಕಾರ ಐತೆ ಅದರೊಳಗ. ಬಾವಿ ತೋಡಿಸಿದಾಗಲೇ ರೊಕ್ಕ ಖರ್ಚು ಮಾಡಿ ನೀರು ಬರುವ ಬಾರ ಬರಸ ಬಾರ ನಿನ್ನದು ತಂದೆ ಅಂತೇಳಿ ಭಕ್ತಿಯಿಂದ ಬೇಡಿಕೊಂಡ್ರು. ಬೇಡಮ್ಮ, ನೀನು ಆ ತಂಟೆಗೆ ಹೋಗಬೇಡ, ಬೇಡ ಸುಮ್ಮನಿರು. ಆಯ್ತು. ಅವತ್ತು ಒಂದಿನ ಕಳೆದು ಮನೆ ಬಂದು ಗಂಡಗೆ ಹೇಳಿದ್ರು, ಇಲ್ಲೇ ಪಕ್ಕದಾಗ ಶಾಂತಮ್ಮನ ಒಳಗ ತಾತನವರ ಜರ ಹೋಗಿ ಆ ಒಂದು ನೀರು ಬರುವ ಮಾರ್ಗ ಕೇಳೋ, ರೊಕ್ಕ ಖರ್ಚಾಯ್ತಾಗಲಿ ನೀವು ನೀರು ಬರುವಲು ಏನು ಮಾಡ್ತಿ, ಹೋಗಿ ಆ ಲಿಂಗೇಶನನ್ನು ಕೇಳು, ನೀರು ಬರ್ತಾವ, ಅವರ ಸುದ್ದಿ ನನ್ನ ಮುಂದೆ ಎತ್ತಬೇಡ ಅಂದ. ಆ ಕುರುಬ ಜನಾಂಗದಲ್ಲಿರ್ತಕ್ಕಂಥ ಗಾಲಿಯಪ್ಪ ಸುದ್ದಿ ನನ್ನ ಮುಂದೆ ಹೇಳಬೇಡ ನೀನು, ನಡಿ ಅಂತೇಳಿ ಕಳಿಸಿದ. ಸಾಯಂಕಾಲಕ್ಕೆ ಮತ್ತೆ ದಿನ ಲಕ್ಷಣವಾಗಿ ಈ ರೀತಿ ಕುಂಕುಮ ಹಚ್ಕೊಂಡು ತಾನೇನು ಶ್ರವಣಕ್ಕೆ ಬರ್ತಿದ್ದ ಬಂದು ಅವಾಗ ಒಂದು ತೆಂಗಿನಕಾಯಿ ತಗೊಂಡು ಬಂದಿದ್ದು. ತೆಂಗಿನಕಾಯಿ ತಂದು ಪಾದ ಪೂಜೆಯನ್ನು ಮಾಡಿ ಒಡೆದು ಕೆಟ್ಟು ವಾಸನೆಗೆ ಹೋಗಿತ್ತು. ಅದು ಕಾಯಿ ವಾಸನೆ ಇದ್ದಿತ್ತು. ಆಗ ಯಪ್ಪ ಕಾಯಿ ವಾಸನೆ ಆಗಿಬಿಡ್ತು, ಬೇಡಮ್ಮ ನೀನು ಆ ತಂಟೆಗೆ ಹೋಗಬೇಡ, ಬಾಯಿ ತಂಟೆಕ. ಇಲ್ಲೇ ಅಪ್ಪ ಹೆಂಗನ ಮಾಡಿ ಬರ್ಸು. ಸರಿ, ಈ ಪಾದೋದಕ ತೆಗೆದುಕೊಂಡು ಹೋಗಿ ಈಶಾನ್ಯ ಮೂಲೆಯಾಗ ಹಾಕಿ ಆ ಗಂಗಾಮಾತೆಯನ್ನು ನೆನೆಸು, ಆ ತಾಯಿ ಬರ್ತಾಳೆ, ನೀನು ಚಿಂತೆ ಮಾಡಬೇಡ, ಹೋಗ ಅಂತ. ಸರಿ ಅಂತೇಳಿ ಪಾದೋದಕನ ಆ ಚೆಂಬಿನೊಳಗೆ ಮಗಿಯೊಳಗೆ ಹಾಕ್ಕೊಂಡು ಅಲ್ಲಿಂದ ಬಂದು ನಮ್ಮ ಲಿಂಗೇಶನ ಒಂದು ನೋಡು ಶಕ್ತಿ ಹೆಂಗೈತೆ ಅಂತೇಳಿ, ನೀನು ಎಷ್ಟು ಹಣ ಖರ್ಚು ಮಾಡಿದ್ರು ನೀರು ಬರಲಿಲ್ಲ ಅಂತೇಳಿ ಆ ತಾತ ಹೇಳಿದ ಪ್ರಕಾರ ಈಶಾನ್ಯ ಮೂಲೆಯೊಳಗೆ ಹಾಕಿ ಆ ಜಗನ್ಮಾತೆ ಅಂಬಾದೇವಿಯನ್ನು ನೆನೆಸಿ ತಿವಿತಕ್ಕಂಥ ಸಂದರ್ಭದಲ್ಲಿ ಬೋರ್ಗರಿತ ನೀರು ಬರ್ತಕ್ಕಂಥವಾದವು. ಸಾಂಬ ಜಯ ನಮ ಪಾರ್ವತಿ ಭಜರರ ಮಹಾದೇವ್. ಆಗ ತಾನ ಗಟ್ಟಿಗೆ ಬಂದಂಗೆಲ್ಲ ಬಾವಿ ತುಂಬಿತು. ನೋಡಿದ ರಾಜಲಿಂಗೇಶ್ವರ ಲೀಲೆ ಹೆಂಗೈತೆ ಅಂತ ಹೇಳಿದಾಗ, ನಿನ್ನೆ ಯಾರು ಹೋಗೋದ್ರು ಅಂತಕ್ಕಂಥೇಳಿ ಕಟ್ಟಿಗೆ ತಗೊಂಡು ಕಪ್ಪ ಹೊಡೆದು ಬಿಟ್ಟ. ತಾತ ಬೇಡ ಅಂತ ಹೇಳಿದ್ದ, ಪಾಪ ಹೋಗ್ಬೇಡ, ಮತ್ತೆ ಹೆಣ್ಮಕ್ಳು ಸುಮ್ಮನೆ ಇರೋದಲ್ಲ, ಅಲ್ಲಿ ತಗನ ಸತ್ತೀವಿ ಅಲ್ಲ, ನೀವು ಅಲ್ಲ ಮತ್ತೆ ನಡೀತಾವೆ ಇಲ್ಲಿ ಪವಾಡಗಳು. ಅಲ್ಲಿ ತಗನ ಕೇಳಲ್ಲ ನೀವು, ಬಡಿಸ್ಕೊಂಬ ತಗನ ಬಡಿಸ್ಕೊಂಡ್ಲು. ದಿನಾಲೇ ಲಕ್ಷಣವಾಗಿ ಬರ್ತಿದ್ಲು ಪಾಪ ಶ್ರವಣಕ್ಕೆ. ಐದು ಹಚ್ಕೊಂಡು ಕುಂಕುಮ ಹಚ್ಕೊಂಡು ತಲೆ ತುಂಬ ಸೆರಗೈಕೊಂಡು ಬರ್ತಿದ್ಲು. ಅವತ್ತು ಮಕ ಮುಚ್ಚಿಕೊಂಡು ಬಂದ್ಲು. ಯಾಕಂದ್ರೆ ಮಕ ಬಾತ್ಬಿಟ್ಟು ದಗ್ಬಡ್ಬಿಟ್ಟ. ಆವಾಗ ಏನಾಯ್ತಮ್ಮ, ಎದಕ್ಕೆ ನೀನು ಮಕ ಮುಚ್ಚಿಕೊಂಡು ಬರ್ದು ಸುಂದರವಾಗಿ ಬರ್ತಿದ್ದೆ ಶ್ರವಣಕ್ಕ. ಲಿಂಗೇಶ, ನೀನು ಹೇಳಿದ ಪ್ರಕಾರ ಆಗಿ ಹೋಗಿಬಿಡ್ತೇಪ್ಪ. ನಾನು ನಿನ್ನ ಗುಣಗಾನ ಮಾಡಿ ಹೇಳಿದಾಗ ನನ್ನ ಗಂಡ ಸಹಿಸಲಾರದೆ ಬಡಿದು ಬಿಟ್ಟ. ಬಡಿದ್ರೆ ಏನಾಯ್ತು ಬಿಡು, ಮುಂದೊಂದು ದಿನ ಆ ನೀರು ಯಾರಿಗೂ ಉಪಯೋಗ ಆಗೋದಿಲ್ಲ. ಮುಂದೆ ಸರ್ಕಾರದವರು ಅಲ್ಲಿ ಕಕ್ಕಸ್ ರೂಮ್ಗಳು ಕಟ್ಟಿಸಿ ಅವೆಲ್ಲ ಉಪಯೋಗ ಇಲ್ಲದಂಗೆ ಆಗತ್ತೆ, ಚಿಂತೆ ಮಾಡಬೇಡ ಅಂತೇಳಿ ತಾತನ ವಾಣಿ ಆಯಿತು. ಅದೇ ರೀತಿಯಾಗಿ ಆ ಬಡಿಗೆ ಕುಲದವರು ತೋರಿಸಿರ್ತಕ್ಕಂಥ ಬಾಯಿ ಕಕ್ಕಸ್ ರೂಮ್ಗಳಾಗಿ ಉಂಡು ಎಂಜಲ ಪತ್ರೊಳಿ ಎತ್ತಕ್ಕಂಥದ್ದಾಯಿತು. ಇವರ ಸ್ಥಿತಿ ಏನಾಯಿತು, ಕಾಲಾನುಗತವಾಗಿ ಆ ಮಹಾತ್ಮನ ನಿಂದೆ ಮಾಡಿ ಆ ಮಹಾತ್ಮನ ದೋಷ ಮಾಡಿದ ಫಲದಿಂದ ಏನಾಯಿತು, ಪೈಶಾಚಿಕ ಜನ್ಮ, ಪಿಶಾಚಿಯ ಜನ್ಮಕ್ಕೆ ಗುರಿಯಾಯಿತು ಅವರ ಜನ್ಮ. ಅದು ಅಲ್ಲದೆ ಅವನು ಸತ್ತು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಊರೊಳಗೆ ಯಾರೂ ಇದ್ದಿಲ್ಲ. ಆ ನಗಕ್ಕೆ ಕಟ್ಟಿಕೊಂಡು ಎಳ್ಕೊಂಡು ಹೋಗಿ ಶವ ಸಂಸ್ಕಾರ ಮಾಡಿದ್ರು ಆ ಬಡಿಗೆ ಕುಲದವ ಶರಬಣ್ಣನನ್ನ. ಈ ರೀತಿಯಾಗಿ ಆ ಮಹಾತ್ಮನ ನಿಂದೆ ಮಾಡಿದ ಫಲದಿಂದ ಏನಾಯಿತು, ಅವನ ಜನ್ಮ ಪೈಶಾಚಿಕ ಜನ್ಮಕ್ಕೆ ಗುರಿ ಆಯಿತು. ಈ ರೀತಿಯಾಗಿ ಶರಣರನ್ನ ತಡೆಯೋದೊಂದೇ ಸುಣ್ಣದ ಕಲ್ಲನ್ನ ನಡುವೆ ಕಟ್ಟಿಗೆ ಮಡುವಿಗೆ ಬಿದ್ದಂತೆ. ಹುಲಿಯ ಗಂಟ ಬಹಳ ಚಂದ ಐತೆ ಅಂದ್ರೆ ಉಯ್ಯಾಲಾಡಕ್ ಹೋದ್ರೆ ಕಚ್ಚದ ಬಿಡೋದಿಲ್ಲ. ಹಾವು ಬಹಳ ಒಳ್ಳೇದಂತೇಳಿ ಕೆನ್ನೆ ತುರ್ಸಬೇಕಾದ್ರೆ ಕಡೆದು ಬಿಡೋದಿಲ್ಲ ಅದು. ಅದೇ ರೀತಿಯಾಗಿ ಶರಣರ ಮಹಿಮೆ ಎಂಥದಪ್ಪ, ಹೆಜ್ಜೇನು ಸವಿದಂತೆ. ಅದೇ ರೀತಿಯಾಗಿ ಇಂಥ ಒಂದು ಒಡನಾಟಿ ಆಗಿರ್ತಕ್ಕಂಥ ಶರಬಣ್ಣ ಅವನು ಅದೋ ಜನ್ಮ ಪ್ರಾಪ್ತಿ ಆಗತಕ್ಕಂಥದ್ದಾಯಿತು. ಆಗ ಮತ್ತೊಂದು ಲೀಲೆ ಇರ್ತೈತೆ, ಆ ಲೀಲೆ ಏನಂಬುದನ್ನು ತಿಳಿದುಕೊಳ್ಳೋಣ. ಶ್ರೀಪತಿ ಶಿವಹರ ಮಹಾದೇವ. ಶಿವಶರಣ ಮಲ್ಲಪ್ಪ ತಾತ ಭಕ್ತ ಜನರ ಜ್ಞಾನದಾತ. ಸಿಂಧಿಗೇರೆ ಬೈಲೂರು ಮಧ್ಯ ದಿವ್ಯ ಜ್ಯೋತಿ ಗೀತ. ನಂದಿವಾಗನ ಪರಣ
ಶಿವನ ರೂಪಿಗೀತ ಗಾದಿಲಿಂಗೇಶ್ವರನ ಬೋಧೆ ಪಡೆದ ನೀತ ಶಿವಶರಣ ಮಲ್ಲಪ್ಪ ತಾತ ಶಿವಶರಣ ಮಲ್ಲಪ್ಪ ತಾತ ಭಕ್ತ ಜನರ ಜ್ಞಾನದಾತ ಸಿಂಧಗೇರೆ ಬೈಲೂರು ಮಧ್ಯ ದಿವ್ಯ ಜ್ಯೋತಿಯೀತ ಸಿಂಧಗೇರೆ ಬೈಲೂರು ಮಧ್ಯ ದಿವ್ಯ ಜ್ಯೋತಿಯೀತ ನಂದಿವಾಗನ ಪರರ ಶಿವನ ರೂಪಿಗೀತ ನಂದಿವಾಗನ ಪರರ ಶಿವನ ರೂಪಿಗೀತ ಗಾದಿಲಿಂಗೇಶ್ವರನ ಬೋಧೆ ಪಡೆದ ನೀತ ಶಿವಶರಣ ಮಲ್ಲಪ್ಪ ತಾತ ಶಿವಶರಣ ಮಲ್ಲಪ್ಪ ತಾತ ಭಕ್ತ ಜನರ ಜ್ಞಾನದಾತ ನಿನ್ನ ಕ್ಷೇತ್ರ ಕಂಡು ನಾ ಧನ್ಯನಾದೆ ನಿನ್ನ ಧನುಷರದಿ ಪಾವನ ನಾದೆ ನಿನ್ನ ಕಂಡು ಭಕ್ತಿ ತುಂಬಿ ನಾ ಹಾಡಿದೆ ನಿನ್ನ ಕಂಡು ಭಕ್ತಿ ತುಂಬಿ ನಾ ಹಾಡಿದೆ ಎನ್ನ ಕಾಯಂದು ಪಾದವಿಡಿದೆ ಶಿವಶರಣ ಮಲ್ಲಪ್ಪ ತಾತ ಭಕ್ತ ಜನರ ಜ್ಞಾನದಾತ ನಿನ್ನ ನೆನೆದು ನಲಿಯುತ್ತಿಗರು ಭಕ್ತ ಸಂದಣಿ ಭಕ್ತರನ್ನು ಹರಸೈ ಮಾಗೇಶ್ವರ ಕೋರಿಕೆ ಕರುಣಿಸಯ್ಯ ಮಲ್ಲಪ್ಪ ತಾತ ಕೋರಿಕೆ ಕರುಣಿಸಯ್ಯ ಮಲ್ಲಪ್ಪ ತಾತ ಕರ್ಮ ಕಳೆದು ನಮ್ಮನು ಉದ್ಧರಿಸುವ ಶಿವಶರಣ ಮಲ್ಲಪ್ಪ ತಾತ ಭಕ್ತ ಜನರ ಜ್ಞಾನದಾತ ಗಾದಿಲಿಂಗೇಶ್ವರನ ಅಡಿಗೆ ಹೋಗುವ ಸಮಯದಿ ಗಾದಿಲಿಂಗೇಶ್ವರನ ಅಡಿಗೆ ಹೋಗುವ ಸಮಯದಿ ಖರ್ಚೇಡು ಪುರದಿ ಕುಳಿದು ದಿವ್ಯ ಕ್ಷೇತ್ರ ಮಾಡಿದೆ ಖರ್ಚೇಡು ಪುರದಿ ಕುಳಿತು ದಿವ್ಯ ಕ್ಷೇತ್ರ ಮಾಡಿದೆ ಕಂದ ಬಸವನಿಗೆ ಒಲಿದು ನೀನು ಹಾಡು ಮನದಿ ಕರುಣಿಸಿ ಹಾಡಿಸಿದೆ ನೀ ಹಾಡು ಮನದಿ ಕರುಣಿಸಿ ಹಾಡಿಸಿದೆ ನೀ ಶಿವಶರಣ ಮಲ್ಲಪ್ಪ ತಾತ ಶಿವಶರಣ ಮಲ್ಲಪ್ಪ ತಾತ ಭಕ್ತ ಜನರ ಜ್ಞಾನದಾತ ಸಿಂಧಿಗೇರೆ ಬೈಲೂರು ಮತ್ತು ದಿವ್ಯ ಜ್ಯೋತಿಗೀತ ಸಿಂಧಿಗೇರೆ ಬೈಲೂರು ಮತ್ತು ದಿವ್ಯ ಜ್ಯೋತಿಗೀತ ನಂದಿವಾಗನ ಪಡೆದ ಶಿವನ ರೂಪಿಗೀತ ನಂದಿವಾಗನ ಪಡೆದ ಶಿವನ ರೂಪಿಗೀತ ಗಾದಿಲಿಂಗೇಶ್ವರ ಬೋಧೆ ಪಡೆದ ನೀತ ಗಾದಿಲಿಂಗೇಶ್ವರನ ಬೋಧೆ ಪಡೆದ ನೀತ ಶಿವಶರಣ ಮಲ್ಲಪ್ಪ ತಾತ ಭಕ್ತ ಜನರ ಜ್ಞಾನದಾತ ಶಿವಶರಣ
ಶರಣ ಮಲ್ಲಪ್ಪ ತಾತ ಮಲ್ಲಪ್ಪ ತಾತ ಮಲ್ಲಪ್ಪ ತಾತ ಸಾಂಬದೇವರ ಪಾರ್ವತೀವತಿ ಶಿವಹರ ಮಹಾದೇವ ಲೀಲೆಯೊಂದು ಮತ್ತೆ ಪೇಳುವೆ ಶೀಲಹೀನು ಕುಲಕರ್ಣಿ ಪ್ರತಿಕೂಲವಾಗ ಧರ್ಮಪ್ಪನೆಂಬುವ ಹೆಸರು ಪಡೆದಿದ್ದ ಲೋಲನಾಗಿಹೇ ಸ್ತ್ರೀ ವ್ಯಸನದೋ ಕಾಲಕೋರ್ವಳ ಸಂಗವನ ಸಗುತೆ ಮೇಲೆ ಸಜ್ಜನನಂತೆ ಸಿಂಧುವಾಳ ಊರೊಳು ಇರುತ್ತಿದ್ದ ಸಾಂಬ ಜೈ ನಮ ಪಾರ್ವತಿ ಬಜರರ ಮಹಾದೇವ್. ಆಗ ಶಾಂತಮ್ಮ ಪ್ರತಿದಿನ ಎಲ್ಲಿ ಹೋಗ್ತಿದ್ಲು? ಸಿಂಧುವಾಳ ಗ್ರಾಮಕ್ಕೆ ಹಾಲು ಮೊಸರು ಮಾರಕ್ಕೆ ಹೋಗುತ್ತಿದ್ಲು. ತಾತ ಒಂದು ದಿನ, ಬೇಡಮ್ಮ, ನೀನು ತುಂಬು ಮನುಷ್ಯಳು, ಪ್ರಪಂಚ ಬೇಸಿಲ್ಲ, ಹೋಗಬೇಡ. ಇಲ್ಲಿ ಅಪ್ಪ ಸಿಂಧುವಾಳದಲ್ಲಿ ತವರು ಮನೆ ಇದ್ದಂಗ ನನಗ, ಅದು ಅಲ್ಲದೆ ಪಕ್ಕದಲ್ಲಿ ಎಲ್ಲ ನೋಡಿದವರು, ಇಲ್ಲ ಹೋಗಿ ಹಾಕಿ ಬಂದು ಬಿಡ್ತೀನಿ ಅಪ್ಪ, ನಿನ್ನಿಷ್ಟಮ್ಮ ಅಂದ. ತಾತ ಅಷ್ಟೇ ಹೇಳ್ತಿದ್ದ, ಅಷ್ಟೇ ಸೂಕ್ಷ್ಮ ಇದ್ದ. ಆದರೆ ಅಮ್ಮ ಸಹಿಸಲಿಲ್ಲ, ಹೋಗ್ಲಿ ಬಿಡ ಅಂದ. ಹಾಗೇನಾಯ್ತು, ಬಹಳ ದಿನಗಳಿಂದ ಆಸೆ ಇಟ್ಟಿದ್ದ ಕುಲಕರ್ಣಿ ಧರ್ಮಪ್ಪ ಕೇಳನ್ನ ಬಯಸ್ಕೊಂಡಿದ್ದ ಮನಸ್ಸೊಳಗ. ಏನಂತ, ಈ ಶಾಂತಮ್ಮನ ಎಂದು ಕೂಡಿಕೊಂಡೇನೋ ಅನ್ನತಕ್ಕಂಥ ಬೈಕೆ ಅವನ ಅಲ್ಲಿ ತಾಂಡ ಆಡ್ತಿತ್ತು. ಅದಕ್ಕಾಗಿ ದುರಿತ ಕರ್ಮವನ್ನಲ್ಲದರು ಪುಣ್ಯವನ್ನೇ ಮಾಡು. ಏನು ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ, ಏನು ಮಾಡಿದ್ರೆ ನಮಗೆ ಕರ್ಮಾದಿಗಳು ನಿವೃತ್ತಿ ಆಗದವು ಅಂತಂದ್ರೆ, ದ್ರೌಪದಿ ತವ್ರ ಮನೆಯೊಳಗಿರ್ಬೇಕಾದ್ರೆ ಬಹಳವಾಗಿ ಸಾಕಷ್ಟು ಜನ ಹೆಣ್ಣುಮಕ್ಕಳು ಜೊತೆಗಾರರಿದ್ದರು. ಒಂದು ದಿನ ಗಂಗಾ ನದಿಗೆ ಸ್ನಾನಾರ್ಥವಾಗಿ ಬಂದಿದ್ರು. ಸ್ನಾನಾರ್ಥವಾಗಿ ಬಂದಾಗ ಅಲ್ಲಿ ಮಹತ್ವರು ಯಾರಿದ್ರಪ್ಪ? ದುರ್ವಾಸ ಮಹಾಮುನಿಗಳಿದ್ದರು. ಆ ದುರ್ವಾಸ ಮಹಾಮುನಿಗಳು ಏನಾಗಿದ್ರು, ಲಂಗೋಟಿ ಉಟ್ಕೊಂಡು ನೀರು ಮೈ ತೊಳ್ಕೊಳ್ತಿದ್ರು. ಆ ಲಂಗೋಟಿ ನೀರಿಗೆ ಪಡ್ಕೊಂಡು ಹೋಗಿಬಿಟ್ಟಿತ್ತು. ಬತ್ತಲೆ ಆದರೂ ಮಹಾತ್ಮರು ನೀರೊಳಗ. ಇಲ್ಲಿ ದ್ರೌಪದಿ ತನ್ನ ಗೆಳತಿಯರೆಲ್ಲರೂ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಮೇಲೆ ಬಂದು ಎಲ್ಲ ಬಟ್ಟೆಗಳು ಹಾಕ್ಕೊಂಡ್ರು. ಆಗ ದ್ರೌಪದಿ ಹೇಳಿದ, ಇಲ್ಲೇ ಮಹಾತ್ಮರು ದುರ್ವಾಸ ಮಹಾಮುನಿಗಳಿದ್ದಾರೆ, ಅವರ ಪಾದದ ಸೇವೆ ಮಾಡ್ಕೊಂಡು ಅವ್ರ ದರ್ಶನ ತೆಗೆದುಕೊಂಡು ಹೋಗೋಣ ಬರ್ರಿ. ಆಯ್ತಾ ಅಂತೇಳಿ ಆ ದ್ರೌಪದಿ ಕರೆದು, ಅಪ್ಪರೇ ನೀವು ಮೇಲೆ ಬರ್ರಿ, ಸ್ವಲ್ಪ ನಿಮ್ಮ ಆಶೀರ್ವಾದ ಪಾದ ದರ್ಶನ ತೆಗೆದುಕೊಂಡು ನಾವು ಹೋಗ್ತೀವಿ ಬರ್ರಿ. ಬತ್ತಲೆ ಆಗಿರ್ತಕ್ಕಂಥ ಮಹಾತ್ಮರು ಯೌವನದಲ್ಲಿರ್ತಕ್ಕಂಥ ಆ ದ್ರೌಪದಿ ಇನ್ನು ಯೌವನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಎದುರಿಗೆ ಹೆಂಗೆ ಬರ್ತಾರ? ಇಲ್ಲಮ್ಮ, ನಾನು ಸ್ವಲ್ಪ ಕಷ್ಟದಾಗದೆ, ನೀವು ಆಚೆಗೆ ಹೋಗ್ರಿ, ಬರ್ತೀನಿ. ಮತ್ತೆ ಕರೆದು, ಇಲ್ಲ ಅಪ್ಪರೇ ಜಲ್ದಿ ಬರ್ರಿ, ನಮ್ಮಪ್ಪ ನಮ್ಮಮ್ಮ ದಾರಿ ಕಾಯ್ತಾ ಇದ್ದಾರೆ, ನಾನು ಬರ್ತೀನಿ, ನೀವು ಆಚೆಗೆ ಹೋಗ್ರಿ. ಆದ್ರೂ ದ್ರೌಪದಿ ಬಿಡಲ್ಲ, ಬರ್ರಿ ಅಪ್ಪರ ದರ್ಶನ ಮಾಡ್ಕೊಂಡು ಹೋಗಿಬಿಡ್ತು ಬರ್ರಿ. ಹೇಳಿದ್ರೆ ಅರ್ಥ ಆಗೋದಿಲ್ಲ. ದ್ರೌಪದಿ, ನಾನು ಬಹಳ ಕಷ್ಟದೊಳಗದೀನಿ, ನೀವು ಆಚೆಗೆ ಹೋಗ್ರಿ, ನಾನು ಬರ್ತೀನಿ. ಸಿಟ್ಟಿನೊಳಗ ಬೈದರು. ದ್ರೌಪದಿ ಅರ್ಥ ಮಾಡಿದ್ಲು, ಓಹೋ, ನಾನು ಕಷ್ಟದೊಳಗದೀನಿ ಅಂದ್ರೆ ಮಹಾತ್ಮರು ಉಟ್ಕೊಂಡಿರ್ತಕ್ಕಂಥ ಲಂಗೋಟಿ ನೀರಿಗೆ ಹೋದಂಗಾಗಿ ಬತ್ತಲೆ ಆಗಿದ್ದಂಗೆ ಜನ ಶರಣರು. ಅದೇ ರೀತಿಯಾಗಿ ಮೇಲೆ ಬಂದ್ರೆ ಹೆಂಗೆ ಬರ್ತಾರೆ ನಾವು ಯೌವನದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿದ್ರಿಗೆ ಅಂತೇಳಿ ಪೀತಂಬರದ ಸೀರನ ಸೆರಗನ್ನ ಹರಿದು ನೀರಿಗೆ ಬಿಟ್ಲು. ಅದನ್ನ ಉಟ್ಕೊಂಡು ಮೇಲೆ ಬರ್ತಾರಂತ. ಆ ತುಣುಕನ್ನ ಆ ಮಹಾತ್ಮರು ಹಿಡ್ಕೊಂಡು ಹುಟ್ಕೊಂಡು ಬಂದು ಬಟ್ಟೆಗಳು ಹಾಕ್ಕೊಂಡ್ರು. ಇಲ್ಲಿ ಎಲ್ಲ ನಮಸ್ಕಾರ ಮಾಡಿದಾಗ ದ್ರೌಪದಿನೂ ನಮಸ್ಕಾರ ಮಾಡಿದ್ರು. ಎಂಥ ಒಂದು ಪುಣ್ಯದ ಕೆಲಸ ಮಾಡಿದ್ರು ದ್ರೌಪದಿ.
ಆಶೀರ್ವಾದಕ್ಕಾಗಿ ಇವತ್ತು ನಿಮ್ಮ ತವರು ಬರಿ ತಂದುಕೊಂಡಂತ ಪೀತಾಂಬರ ಸೀರೆ ಎಂಬುದನ್ನು ಲೆಕ್ಕಿಸದೆ ಹರಿದು ನೀರಿಗೆ ಬಿಟ್ಟು ದರ್ಶನ ತೆಗೆದುಕೊಂಡೆ, ಆಶೀರ್ವಾದ ತೆಗೆದುಕೊಂಡೆ. ಮುಂದೊಂದು ದಿನ ನಿನಗೆ ಇಂಥ ಒಂದು ಕಷ್ಟ ಬಂದಂತಹ ಸಂದರ್ಭದಲ್ಲಿ ಈ ಪೀತಾಂಬರದ ಸೀರೆಯ ಸೆರಗು ಅಕ್ಷಯಂಬರವಾಗಿ ಕಾಪಾಡಲಿ ಅಂತೇಳಿ ಆಶೀರ್ವಾದ ಮಾಡಿದರು. ಶ್ರೀಕೃಷ್ಣ ಸುಮ್ಮನೆ ಬಿಡಲಿಲ್ಲ. ದ್ರೌಪದಿ ಮಾಡಿದಂತ ಪುಣ್ಯ ಮಹಾತ್ಮರ ಕೊಟ್ಟಂತ ಆಶೀರ್ವಾದ ಭಗವಂತನೆಂಬ ಬ್ಯಾಂಕಿನೊಳಗೆ ಡಿಪಾಸಿಟ್ ಆಗಿಬಿಡುತ್ತೆ, ಯಾರು ಬಿಡಿಸ್ಕೊಳ್ಳೋದಿಲ್ಲ. ನಾವು ಮಾಡಿದ ಧರ್ಮ, ನಾವು ಮಾಡಿದ ಪುಣ್ಯ ನಮ್ಮ ಹಿಂದೆನೇ ಇರ್ತಾಳೆ, ನಾವು ಯಾರು ಇಸ್ಕೊಳ್ಳೋದಿಲ್ಲ. ಅದಕ್ಕಾಗಿ ದುರಿತ ಕರ್ಮವನ್ನಲ್ಲದರೂ ಪುಣ್ಯವನ್ನೇ ಮಾಡು. ಪುಣ್ಯ ಮಾಡಿದ್ರೇನೆ ನಮ್ಮ ಇರ್ತಕ್ಕಂಥ ಮುಂದೆ ನಾವು ಇಹಲೋಕದ ಯಾತ್ರೆ ಮುಗಿಸಿದ ಮೇಲೆ ಮುಂದೆ ಬೇರೆ ಯಾವು ನಾವು ಮಾಡಿದ ಪುಣ್ಯ, ನಾವು ಮಾಡಿದ ಧರ್ಮ ಇವೆರಡು ನಮ್ಮ ಜೊತೆಗೆ ಇರ್ತಾವಾಗಲಿ, ಮಿಕ್ಕದೆಲ್ಲ ನಶ್ವರ ಆಗಿ ಹೋಗತಕ್ಕಂಥವು. ಅದೇ ರೀತಿಯಾಗಿ ಆ ಒಂದು ದ್ರೌಪದಿ ಯಾವ ರೀತಿಯಾಗಿ ಪುಣ್ಯ ಮಾಡಿ ಧರ್ಮ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ಲು, ಅಲ್ಲಿ ಬಂದು ಅಕ್ಷಂಬರವಾಗಿ ಕೃಷ್ಣ ಬಿಡಬೇಕಾಯಿತು. ಇಲ್ಲಿ ಸಹಿತವಾಗಿ ಎಷ್ಟು ಹೇಳಿದ್ರು ಕೂಡ ಶಾಂತಮ್ಮ ಕೇಳಳ ಹೋಗ್ಯಾಳ. ಬಹಳ ಜನ ಮನಸ್ಸಿಟ್ಟಾನ, ಅವ್ರ ಮನೆಯೊಳಗೆ ಯಾರೂ ಇದ್ದಿಲ್ಲ. ಆ ಸಮಯ ಸಾಧಕನಾಗಿ ಸಾಧಿಸ್ತಿದ್ದ ಈ ಒಂದು ಕುಲಕರ್ಣಿ ಧರ್ಮಪ್ಪ. ಎಲ್ಲಾ ಮನೆಯೊಳಗೆ ಮೊಸರು ಹಾಲು ಹಾಕಿ ಕೊನೆಯದಾಗಿ ಅಲ್ಲಿಗೆ ಬರ್ತಿದ್ರು. ಆಗ ಬರ್ರಿ, ನನಗೆ ಗೊತ್ತಾಗ್ತದೆ ನಮ್ಮಪ್ಪ ಗಾಂಧಿಗೇಶ ಕಾಯ್ತಿದ್ದಾನೆ, ಸೇವೆ ಮಾಡಬೇಕು, ಜಲ್ದಿ ಬರ್ರಿ, ನಾನು ಹೋಗ್ತೀನಿ ಬರ್ರಿ ಕುಲಕರ್ಣಿ ಅಂತೇಳಿ ಕರೆದ್ಲು. ಇಲ್ಲ ಶಾಂತ, ನಮ್ಮ ಮನೆಯೊಳಗೆ ಯಾರು ಇಲ್ಲ, ಎಲ್ಲರೂ ಊರ್ಬೇಕಾರ, ಬಾ ಇಲ್ಲೇ ಹಾಕು, ಬಾ ಇಲ್ಲೇ ಹಬ್ಬ, ನಮ್ಮನ್ನು ಕಾಯ್ತಿರ್ತಾರೆ, ನಮ್ಮಪ್ಪ ಕಾಯ್ತಿರ್ತಾನೆ, ಬಾ ಅಂತ ಎಷ್ಟು ಕರೆದ್ರು ಕೂಡ ಇಲ್ಲ ಬಾ, ನಾವು ತಂದೆ ಮಗಳಿದ್ದಾಗ ಬಾ ಒಳಗೆ ಬಾ ಅಂತ ಕೂಗಿದ. ಏನ ಕರಿತೇನೆ ಬಿಡ ಅಂತೇಳಿ ಆ ಮೊಸರಿನ ಬಿಟ್ಟಿದ್ದ ಹಣ್ಣು ಒಳಕ್ಕೆ ಹೋದ್ಲು. ಅವ್ರು ಓಡಿ ಬಂದು ಜಡಾಸ್ ಹಾಕಿಬಿಟ್ಟ, ಬಾಕಲ ಹಾಕಿ ಆ ಜಡಾಸ್ ಎಳೆದು ಬಿಟ್ಟ. ನೋಡು ಶಾಂತ, ನೀನು ಎಷ್ಟು ವೈದ್ಯರು ಕೇಳೋರು ಯಾರು ಇಲ್ಲ, ನನಗೆ ನಿನ್ನ ಕೊಡ್ಬೇಕೆಂಬುದು ಬಹಳ ದಿನಗಳಿಂದ ನನ್ನ ಮನಸ್ಸೈತೆ, ಇವತ್ತು ನೀನು ನನ್ನ ಹಾಗೇ ತಿರ್ಬೇಕಂತೇಳಿ ಆಗ ಆ ತುಚ್ಛವಾದ ನುಡಿಗಳನ್ನು ನುಡಿದಾಗ ಶಾಂತಮ್ಮ ಹೇಳಿದ್ರು, ಎಂಥ ಚಾಂಡಾಲ ನದಿ ಕುಲಕರ್ಣಿ, ಇವತ್ತು ನಾನು ನಮ್ಮಪ್ಪನ ಸೇವೆಗೆ ಹೋಗ್ಬೇಕಂತಂದ್ರೆ ಬಲವಾಗಿ ಕರೆದು ಈ ರೀತಿ ನೀನು ಮಾಡ್ತಕ್ಕಂಥದ್ದು ತಪ್ಪಾಗತ್ತೆ, ಬಿಡು ನಾನು ಹೋಗ್ತೀನಿ ಬಿಡು ಅಂದಾಗ ಬಲಿಷ್ಠವಾದ ಸೀರೆಯ ಸೆರಗನ್ನು ಹಿಡಿದು ಜಗಳ ಕಚ್ಚಿದ. ಯಪ್ಪ ಲಿಂಗೇಶ, ನನ್ನ ಮಾನ ಹೋಗುತ್ತೆ, ನನ್ನನ್ನು ಈ ಕುಲಕರ್ಣಿ ಕೆಡಸಲಾಕ ಕತ್ತಿದ್ದಾರೆ ಅಂತಂದ್ರೆ ತಕ್ಷಣದಲ್ಲಿ ಪ್ರತ್ಯಕ್ಷನಾದ ತಾತ ಸಾಂಬ ಜೈ ನಮ ಪಾರ್ವತಿ ಭಜರರ ಮಹಾದೇವ್. ತಕ್ಷಣದಲ್ಲೇ ಪ್ರತ್ಯಕ್ಷನಾಗಿ ಜಾಡಿಸಿ ಬೆತ್ತದಿಂದ ದೂಡಿದ. ಚಾಂಡಾಲ, ಪರಸ್ತ್ರೀಯರ ಸಂಘದಲ್ಲಿ ಏನು ಕಂಡಿದಿ, ಆ ಒಂದು ಇರ್ತಕ್ಕಂಥ ಶಾಂತಮ್ಮಳ ಶೀಲವನ್ನು ಕಳ್ಳಕಂತೀಯ, ನಿನ್ನ ವಂಶ ನಿರ್ವಂಶ ಆಗಿ ಹೋಗಲಿ ಅಂತೇಳಿ ಶಾಪವನ್ನು ಕೊಟ್ಟ ತಾತ. ಸಿಡಿದಾತನ ವಾಕ್ಯ. ಆ ಕುಲಕರ್ಣಿಯ ವಂಶ ಏನಾಯ್ತು, ಗಾದಲಿಂಗ ಯೇಶನ ಶಾಪಕ್ಕೆ ಗುರಿಯಾಗಿ ಅತ್ತಾಗ ಶಾಂತಮ್ಮನ ವರ್ಗ ಕಳಿಸಿದ. ಈ ಒಂದು ಕುಲಕರ್ಣಿ ಧರ್ಮಪ್ಪನ ಮನೆತನ ಎಲ್ಲ ನಾಶ ಆಗಿ ಇಂದಿಗೂ ಅದು ಕಕ್ಕಸ ರೀತಿ ಕುಂದಿರುವ ಸ್ಥಳ ಆಗಿ ಹೋಯಿತು ಆ ಕುಲಕರ್ಣಿ ಧರ್ಮಪ್ಪಂದು. ಅದೇ ರೀತಿಯಾಗಿ ತಾನು ಮತ್ತೆ ನೀನು ಜಲ್ದಿ ಬಾಮ ಅಂತೇಳಿ ತನ್ನ ಇರ್ತಕ್ಕಂಥ ಸ್ಥಳದೊಳಗೆ ತಾನೇ ಕೂತ್ಕೊಂಡಿದ್ದ ಶಾಂತಮ್ಮನ ಮರಿಯೊಳಗ. ಇಲ್ಲೇ ಶಾಂತಮ್ಮ ಯವ್ವ ಅಂತೇಳಿ ಊರಾಗ ಎಲ್ಲ ಜನ ಪ್ರಚಾರ ಆಗಿಬಿಡ್ತೀನಿ ಸುದ್ದಿ. ಆಗ ಏನಮ್ಮ ಹಿಂಗೆ ಮಾಡಕ್ ಬಂದಿದ್ದಂತೆ ಕುಲಕರ್ಣಿ ಧರ್ಮಪ್ಪ. ಅದಕ್ಕಾಗಿ ಶಾಂತಮ್ಮ ಹೇಳಿದ್ಲು, ನೀವು ಒಂಟಿಯಾಗಿ ತಿರುಗಬೇಡ್ರಮ್ಮ, ಪ್ರಪಂಚ ಬೇಷಿಲ್ಲ. ಅದೇ ರೀತಿಯಾಗಿ ಸುಂದರಿಯಾಗಿರ್ತಕ್ಕಂಥ ಹೆಣ್ಮಕ್ಳು ಒಂಟಿಯಾಗಿ ತಿರುಗಬಾರದು, ತಲೆ ತುಂಬ ಸೆರಬೇಕೆಂದು ಇರಬೇಕು, ಲಕ್ಷಣವಾಗಿರ್ಬೇಕಂತೇಳಿ ಆ ಗಿಡಗ ಮತ್ತು ಪಾರಿವಾಳ, ಒಂದು ಪಾರಿವಾಳ ಹಾರ್ತಾ ನೀರಿಗೆ ಬಂದಿತ್ತು. ಆಗ ನೀರು ಕುಡಿದು ಮೇಲೆ ಕುಂತ್ಕೊಂಡಾಗ ಒಂದು ಇರುವೆ, ಕಟ್ಟಿರುವೆ ಏನ್ ಮಾಡ್ತಿತ್ತು, ಸೆಳಿವಿನ ಸುಳಿಯೊಳಗೆ ಸಿಕ್ಕೊಂಡು ಪ್ರಾಣ ಸಂಕಟದಲ್ಲಿತ್ತು. ಅದು ಆ ಪ್ರಾಣ ಸಂಕಟದಲ್ಲಿತ್ತು ಸುಳಿಯೊಳಗ. ಇಲ್ಲಿ ಮೇಲೆ ಪಾರಿವಾಳ ನೋಡಿತು. ಶಿವ ಈ ಒಂದು ಇರುವೆ ಸುಳಿಯೊಳಗೆ ಸಿಕ್ಕೊಂಡೈತೆ, ಅದನ್ನು ರಕ್ಷಣೆ ಮಾಡ್ಬೇಕಂತೇಳಿ ಆ ಒಂದು ಪಕ್ಕಿನೊಳಗ ಎಲೆನ ಹರ್ಕೊಂಡು ರೆಕ್ಕೆ ಬಡಿತಾ ಆ ಸುಳಿಯಾಗ ಏನು ಒದ್ದಾಡ್ದತ್ತ ಇರುವೆ ಅಲ್ಲಿ ರೆಕ್ಕೆ ಬಡಿತ ಬಿಟ್ಟು, ಆ ಬಿಟ್ಟಾಗ ಇರುವೆ ಆ ಎಲೆನ ಕಚ್ಚಿಕೊಳ್ತು. ಆ ಎಲೆನ ಕಚ್ಚಿಕೊಂಡಾಗ ಅದನ್ನು ತಂದು ಗಟ್ಟಿಗೆ ಬಿಡ್ತು ಪಾರಿವಾಳ. ಹಾಗೇನಾಯ್ತು, ಪ್ರಾಣಿಯಲ್ಲಿ ಸಹಿತವಾಗಿ ಜ್ಞಾನ ಇರುತ್ತೆ. ಎಲ್ಲ ನಮ್ಮಂತನೇ ಏನಕ್ಕ ಮಾತಾಡಕ ಶಕ್ತಿ ಇರೋದಿಲ್ಲ. ಅವಕ್ಕೆ ಅಷ್ಟೇ ಆಗಲಿ ಕರುಣೆ ಇರಲಿ ಜೀವರೋಳು, ಎಲ್ಲಕ್ಕೂ ಕರುಣೆ ದಯ ಪ್ರೀತಿ ವಿಶ್ವಾಸ ಎಲ್ಲಕ್ಕೂ ಇರ್ತವೆ. ಅದೇ ರೀತಿಯಾಗಿ ಅಂತ ಒಂದು ಇರುವೆಗೆ ಕೃತಜ್ಞತೆ ಹೇಳಿತು ಪಾರಿವಾಳಕ್ಕ.
ನನ್ನ ಇವತ್ತು ಸೆಳೆವಿನೊಳಗ ನಾನು ಸತ್ತು ಹೋಗದಿದ್ದೆ, ನನ್ನ ಪ್ರಾಣ ರಕ್ಷಣೆ ಮಾಡಿದೆಯವ್ವ, ನಿನಗೆ ಧನ್ಯವಾದಗಳು ಅಂತೇಳಿ ಇರ್ಬೆ ಹೇಳಿತು. ಸಮಯ ಕಾಯ್ತಿತ್ತು ಇರ್ಬೆ. ಇವತ್ತು ನನ್ನ ಪ್ರಾಣ ಉಳಿಸ್ಯಾನ, ಇವರ ಋಣ ನಾನು ಎಂದು ತೀರಿಸಬೇಕಂತೇಳಿ ಆ ಒಂದು ಇರುಬೆ ಅಂದ್ಕೊಂಡು ಗಿಡದಲ್ಲಿ ಏರಿತು. ಹಣ್ಣು ತಿನ್ಲಕ್ಕ, ಹಣ್ಣು ತಿನ್ನೋ ಹೊತ್ನಾಗ ಅದೇ ಸ್ಥಳಕ್ಕೆ ಬಂದಿತ್ತು ಅದು ಪಾರಿವಾಳ. ಮತ್ತೆ ಆ ಪಾರಿವಾಳ ಬಂದೈತಿ, ಬಹಳ ಚಂದ ಇತ್ತು ಪಾರಿವಾಳ. ಗಿಡಗ ಮ್ಯಾಲೆ ಒದ್ದು ತಿನ್ಬೇಕಂತ ಅದು ಕಾಯ್ತೈತೆ. ಕೆಳಗ ಬೇಟೆಗಾರ ಬಿಲ್ಲು ಹೂಡ್ಯಾನ, ಬಾಣ ಹೂಡ್ಯಾನ. ಆ ಬಾಣಕ್ಕೂ ಮತ್ತು ಗಿಡಕ್ಕೆ ಇಬ್ಬರು ನಡುವೆ ಮೃತ್ಯುವಿಗೆ ಸಿಕ್ಕಿದ್ದು ಪಾರಿವಾಳ. ಇದನ್ನ ನೋಡ್ತಿ ಇರ್ಬೆ. ಅವತ್ತು ಸೆಳೆವಿನ ಸುಳಿಯೋಗಿ ನಾನು ಸತ್ತು ಹೋಗಿದ್ದೆ, ನನಗೆ ಪ್ರಾಣ ರಕ್ಷಣೆ ಮಾಡಿದಂತ ಈತನ ಋಣ ತೀರಿಸಬೇಕಂತೇಳಿ ಇರ್ಬೆ ಅಲ್ಲಿಂದ ಕೆಳಗ ಬಿದ್ದು ಬಿಡ್ತೀವಿ. ಕೆಳಗ ಬಿದ್ದು ಓಡೋಡಿ ಬಂದು ಆ ಬಾಣ ಏನು ಗುರಿ ಇಟ್ಟಿದ್ದೋ, ಕೆಟ್ಟ ಒಂದು ಪಕ್ಷಿ ಏನು ಗಿಡಗ ಇತ್ತೋ, ಇವರ ಬಳ್ಳನ್ನು ಬಲವಾಗಿ ಕಡಿದು ಬಿಡಿತು. ಆ ಪಾರಿವಾಳಕ ಗುರಿ ತಪ್ಪಿ ದುಷ್ಟ ಆಗಿರ್ತಕ್ಕಂಥ ಗಿಡಕ್ಕೆ ತಾಗಿ ಗಿಡಗ ಸತ್ತು ಹೋಯಿತು. ಈ ರೀತಿಯಾಗಮ್ಮ ಇಂಥ ದುಷ್ಟರು ಅದಾರ, ಯಾರು ಒಟ್ಟಾಗಿ ತಿರುಗಬಾರ್ದು ಅಂತೇಳಿ ಎಲ್ಲ ಗೆಳೆಯರಿಗೆ ಅನುಭವದ ಮೂಲಕ ಶಾಂತಮ್ಮ ಆ ಪಾರಿವಾಳ ಇರ್ಬೇಕಂತ ಹೇಳ್ತಕ್ಕಂಥವಳಾದಳು. ಅದೇ ರೀತಿಯಾಗಿ ಆ ಗೆಳೆಯರು ಕೂಡ ಆಯ್ತವ ನಾವು ಒಂಟಾಗಿ ತಿರುಗೋದಲ್ಲ ಅಂತಕ್ಕಂಥ ವಚನವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಈ ನುಡಿಯಲ್ಲಿ ತಿಳಿದುಕೊಳ್ಳೋಣ. ಎಂದು ಪೇಳುತ್ತೆ ಗೆಳತಿಯರ್ಗ ಇಂದು ಮುಖಿ ಶಾಂತಮ್ಮನ ವಿರತಮೋ ಮಂದಿನು ಗುರುಭಕ್ತಿಯ ಬೆಳೆಯಿಸುತ್ತಲಿದ್ದವಳು. ಇಂದು ಧರಸಮ ಗಾದಿಲಿಂಗನ ಹೊಂದಿದಾಕೆಯ ಸೇವೆಯೋ ಕೊಳುತ್ತ ದಿನ ದಿನಕ್ಕೆ ಬೆಳವ ಕೀರ್ತಿಗೆ ಹಿಗ್ಗದಿರುತ್ತಿದ್ದ ವಿಮಲತರ ವೀರೇಶ ಪುಣ್ಯಾಶ್ರಮವಿಹುದು ಗದುಗಿನೋಳ್ ಅದರೋಳ್ ಅಮಿತ ಪಂಚಾಕ್ಷರನ ಗುರುವರನ ಗದ್ದುಗೆ ಮೆರೆವುದು. ನಮಿಸಿ ಬರದ ಪುಟ್ಟರಾಜ ವಿಮಲ ಕುಳೇದ ಗಾದಿಲಿಂಗನ ಸಮಪುರಾಣದಿ ಸಂಧಿ 12ಕ್ಕ ಮೆರೆದಿಗುದು ಸಾಂಬ ಜಯ ನಮ ಪಾರ್ವತಿ ಬಜರ ಮಹಾದೇವ. ಆಗ ಎಲ್ಲರೂ ಅನುಭವವನ್ನು ತಿಳ್ಕೊಂಡು ಎಲ್ಲ ಗೆಳತಿಯರು ಆಗಲೇವ ನಾವು ನೀನು ಹೇಳ್ದಂಗೆ ಕೇಳ್ತೀವಿ ಅಂತೇಳಿ ಆ ಗೆಳತಿಯರೆಲ್ಲರೂ ತಮ್ಮನೆಗೆ ಹೋದ್ರು. ಇತ್ತಾಗ ಗುರುವಿನ ಸೇವೆಗಾಗಿ ಶಾಂತಮ್ಮ ಬಂದಳು ಎಂಬಲ್ಲಿಗೆ ವಿಮಲತರ ವೀರೇಶ ಪುಣ್ಯಾಶ್ರಮ ಗದಗಿನ ನಗರದೊಳಗೆ ಮೆರೆತಕ್ಕಂಥ ಅಮಿತ ಪಂಚಾಕ್ಷರಿ ಗುರುವರ ಗದ್ದಿಗೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪುಟ್ಟರಾಜ ಗವಾಗಳು ವಿಮಲತರವಾಗಿರ್ತಕ್ಕಂಥ ಗೂಳ್ಯದ ಗಾಜಲಿಗೆಪ್ಪ ತಾತನವರ ಸಮಪುರಾಣದ 12ನೇ ಸಂಧಿಗೆ ಮಂಗಲ ಕೋರ್ತಿದ್ದಾರೆ. ಗವಾಯಿಗಳೊಂದು ಪದಾರಿದ ನಂತರ ಮತ್ತು ಪೂರ್ಣ ಬಾಕ್ಯ ಬರ್ತಕ್ಕಂಥರಾಗೋರು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ ನಾನಾರಿಗಲ್ಲಾದವಳು ಇದಿರು ನಾನಾರಿಗಲ್ಲಾದವಳು ಬಿದಿರು ಬಿದಿರು ನಾನಾರಿಗಲ್ಲಾದವಳು
ಹುಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ಸ್ತ್ರೀಯರಿ ಕೇಳುವ ಮರವಾದೆ ನಾನಾರಿಗಲ್ಲಾದವಳು ನೀರು ನಾನಾರಿಗಲ್ಲಾದವಳು ಮುದುಕರಿಗೆ ಬಡಿಗಾದೆ ಮುತ್ತೇಗ ಬೆತ್ತವಾದೆ ಮುದುಕರಿಗೆ ಬಡಿಗಾದೆ ಮುತ್ತೇಗ ಬೆತ್ತವಾದೆ ದೊಡ್ಡ ದೊಡ್ಡ ಮಗತ್ವರಿಗೆ ಕೈಯೊಳಗ ಬೆತ್ತವಾದೆ ನಾನಾರಿಗಲ್ಲಾದವಳು ಇದಿರು ನಾನಾರಿಗಲ್ಲಾದವಳು ಅಂಬಿಗಗ ಕೋಲಾದೆ ಅಂಬಿಗಗ ಕೋಲಾದೆ ದಂಡಿಗೆ ನಾನಾದೆ ನೀಟುಳ್ಳ ಹುಡುಗರಿಗೆ ಬೇಟಿಯ ಬಡಿಗಾದೆ ನಾನಾರಿಗಲ್ಲಾದವಳು ಇದಿರು ನಾನಾರಿಗಲ್ಲಾದವಳು ಪಲ್ಲಕ್ಕಿಗೆ ದಂಡಿಗಾನೆ ಪತ್ರಿಗೆ ಪುಟ್ಟಿಯಾನೆ ಪಲ್ಲಕ್ಕಿಗೆ ದಂಡಿಗಾನೆ ಪತ್ರಿಗೆ ಪುಟ್ಟಿಯಾನೆ ಎಲ್ಲಮ್ಮನ ಗುಡ್ಡದೊಳಗ ಹಟ್ಟಿಗೆ ನಾನಾರಿಗಲ್ಲಾದವಳು ಅಂದ್ರದೋಳು ಗಂಪನಾದೆ ಅಂದ್ರದೋಳು ಗಂಪನಾದೆ ದಂಡಿ ಬಾಸಿಂಗನಾದೆ ದೊಡ್ಡ ದೊಡ್ಡ ಮಠದೊಳಗ ಕಚ್ಚಾಯ ಬುಟ್ಟಿಯಾದ ನಾನಾರಿಗಲ್ಲಾದವಳು ಇದಿರು ನಾನಾರಿಗಲ್ಲಾದವಳು ತಿಪ್ಪೆಯ ಕೆಳಗಿದ್ದೆ ಅದರುತ್ತ ಬೆಳದಿದ್ದೆ ತಿಪ್ಪೆಯ ಕೆಳಗಿದ್ದೆ ಅದರುತ್ತ ಬೆಳದಿದ್ದೆ ಸಿದ್ಧರಾಮೇಶ್ವರಗ ನಂದಿಯ ಕೋಲಾದ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ದೇಶದೋಳು ಶಿಶುನಾಳ ದೀಚರ ಮಠದೊಳಗ ದೇಶದೋಳು ಶಿಶುನಾಳ ದೀಚರ ಮಠದೊಳಗ ಸಾಧುರ ಕೈ ಒಳಗ ಏಕ್ತಾರಿ ಕೊಳಬಾರ ನಾನಾರಿಗಲ್ಲಾದವಳು
ಶಿವ ಹರ ಮಹಾದೇವ್. ಹಳೆಯ ಗುಳ್ಳೆಯದಲ್ಲಿ ಗುರುಮಠವಳಿವುದುಳಿದುವುದು ಅದರ ಕರ್ತೃವು ತಿಳಿಯ ಸಿದ್ಧೇಶ್ವರನ ಅವನ ಬೆಸರಿ ಮಠ ಕೊದಗಿದೆ. ತಿಳಿದು ದಾಸೋಗವ ಪ್ರತಿದಿನದಿ ಬಳಲದಲೆ ನಡೆಯುಸುತ್ತಿಲ್ಲದ್ದಂ ತಳುವದೇ ಕೆಲರ್ ಬ್ರಾಹ್ಮಣರುರೇ ವಿರೋಧಿಸುತ್ತಿದ್ದರು. ಸಾಂಬ ಜೈ ನಮ ಪಾರ್ವತಿ ಬಜಾರರ ಮಹಾದೇವ್. ಆಗ ಹಳೆ ಕುಳಿದೊಳಗ ಕರ್ತು ಸಿದ್ದೇಶ್ವರನ ಏನ್ ಮಠ ಇತ್ತೋ ಆ ಸಿದ್ದೇಶ್ವರ ಒಂದು ಸಾರಿ ಹಂಪೆ ಗುಹೆಯೊಳಗ ಹೋದ ವ್ಯಕ್ತಿ ತಿರುಗಿ ಬರಲೇ ಇಲ್ಲ. ಆ ಗವಿಯೊಳಗೆ ಹೋದ ಅತ್ತಗೆ ಹೋದ. ಆದ ಮೊದಲು ಸ್ಥಾಪನೆಯಾಗಿದ್ದು ಹಳೆ ಗುಳ್ಳೆದೊಳಗ ಕರ್ತೃ ಸಿದ್ದೇಶ್ವರ. ಅದಕ್ಕಾಗಿ ಆ ಹೆಸರು ಈ ಮಠಕ್ಕೆ ಬಂದೆ. ಅದೇ ರೀತಿಯಾಗಿ ಈ ಸಿದ್ದೇಶ್ವರನ ಒಂದು ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಇದನ್ನು ಆ ಒಂದು ಹಂಪೆ ಗುಹೆದಾಗ ಓದಂತ ಬರಲಿಲ್ಲಲ್ಲ, ಆಗ ಲಿಂಗೇಶ ಹಂಪಿ ಗುಹೆಗೆ ಹೋಗಿ ಆ ಸಿದ್ದೇಶ್ವರನ ಆಶೀರ್ವಾದವರ ಪಡ್ಕೊಂಡು ಬರ್ತಕ್ಕಂಥವನಾಗಿ ಆ ಸಿದ್ದೇಶ್ವರ ಮಠಕ್ಕ ಏನು ಮಾಡಿದ, ದಾಸೋಹವನ್ನು ನಡೆಸ್ತಕ್ಕಂಥವನಾದ. ಆತರ ದರ್ಶನ ಮಾಡ್ಕೊಂಡ್ಬಂದು ಆ ಸಿದ್ದೇಶ್ವರ ಮಠದ ಆ ಒಂದು ಇರ್ತಕ್ಕಂಥ ದಾಸೋಹ ಎಲ್ಲ ನಡೆಸ್ತಿದ್ದ. ಅದಕ್ಕೆ ವಿರೋಧಿ ಆದರೂ ಬ್ರಾಹ್ಮಣರು ವಿರೋಧ ಮಾಡ್ತಿದ್ರು ಒಂದು ಸಂದರ್ಭದೊಳಗ ಲಿಂಗೇಶನು ಅಂಜಲಿಲ್ಲ ಅಳಕಲಿಲ್ಲ, ಹಂಗೆ ದಾಸೋಹ ನಡೆಸ್ತಕ್ಕಂಥವನಾದ. ಹಾಗೆ ರೀತಿ ಒಂದು ದಿನ ಶಾಂತಮ್ಮಗೆ ಹೇಳಿದ, ಶಾಂತ ನಾನು ದೇವರ ಗುಡ್ಡಕ್ಕೆ ಹೋಗ್ತೀನಿ, ಮಾಳ ಮಲ್ಲೇಶ್ವರ ಆಶೀರ್ವಾದ ಪಡ್ಕೊಂಡು ಬರಬೇಕು, ಗುಡ್ಡಕ್ಕೆ ನಾನು ಪ್ರಯಾಣ ಬೆಳೆಸ್ತೀನಿ ಯಪ್ಪ ನನ್ನ ಕರ್ಕೊಂಡೋಗು, ನಾನು ಆ ಮಾಳ ಮಲ್ಲೇಶ್ವರ ದರ್ಶನ ಮಾಡ್ಕೊಳ್ತೀನಿ, ನನ್ನ ಕರ್ಕೊಂಡೋಗೋರು ಯಾರ ಜನ ನೀನೇ ಕರ್ಕೊಂಡು ಹೋಗಬೇಕು. ಆಯ್ತಪ್ಪ ಹೋಗ ನಡಿ ನಾಳೆಗೆ ಅಂತೇಳಿ ಶಾಂತಮ್ಮಗೆ ಹೇಳಿದ. ದೇವರ ಗುಡ್ಡಕ್ಕ ಎಲ್ಲಾ ಒಂದು ಗಿರಿಯೊಳಗ ಮೇಲ್ಗಿರಿ ಆಗಿರ್ತಕ್ಕಂಥದ್ದು ಯಾವುದು, ದೇವರ ಗುಡ್ಡ. ತಪೋ ನಿಷ್ಠೆ ಸ್ಥಾನವಾಗಿರ್ತಕ್ಕಂಥ ಕ್ಷೇತ್ರ ದೇವರ ಗುಡ್ಡ. ಅಲ್ಲಿಗೆ ಕರ್ಕೊಂಡು ಹೋಗೇನೆ, ಅಲ್ಲಿ ಏನು ನಡೀತಿದ್ದೆಂಬುದನ್ನು ತಿಳಿದುಕೊಳ್ಳೋಣ. ಗುಡ್ಡದ ಮಲ್ಲೇಶನು ಲಿಂಗದ ದೊಡ್ಡ ಮಹಿಮೆ, ದೊಡ್ಡ ಮಹಿಮೆಯ ತಿಳಿದ ಮಹಿಮ ಮಡ್ಡುತನಮಂ ಬಿಟ್ಟು ಪ್ರಾರ್ಥಿಸಿಕೊಂಡ ಶಾಂತಮನಂ. ದಡ್ಡರ ಪೊರೆವ ಲಿಂಗದೇವ ಗೊಡ್ಡುತನಮೋ ಕಳೆಯಲೋ ಸುಗ ಮೊಡ್ಡೈಸಿದಾನಂದ ಓಳೆ ದರ್ಶನಕ್ಕೆ ಕರೆದೊಯ್ದು ಸಾಂಬ ಜೈ ನಮ ಪಾರ್ವತಿ ಬಜಾರರ ಮಹಾದೇವ್. ಎಲ್ಲಾ ಗುರು ಶಿಷ್ಯರ ಕವಿಗಳನ್ನ ತೋರಿಸಿದ ಲಿಂಗೇಶ ಶಾಂತಮ್ಮನಿಗೆ ಧನ್ಯ ಧನ್ಯ ಗುರುನಾಥ ಧನ್ಯಳಾದ ಅಂತೇಳಿ ಎಲ್ಲ ಗುರು ಶಿಷ್ಯರ ಒಂದು ವಾಸಿಸಿರ್ತಕ್ಕಂಥ ಕವಿಗಳೆಲ್ಲ ಶೋಧನೆ ತೋರಿಸಿದ. ಶಾಂತ ನೀನು ಇಲ್ಲೇ ಕುಂತ್ಕ, ನಾನು ಬರ್ತೇನೆ ಅಂತೇಳಿ ಹೊರಗೆ ಬಂದು ಶಾಂತಮ್ಮನ ಕವಿಯೊಳಗೆ ಕುಂದ್ರಿಸ್ಯಾರೆ. ಆಗ ದೊಡ್ಡ ಗರ್ಜನೆಯನ್ನು ಮಾಡಿದ. ಯಾವ ರೀತಿಯಾಗಿ ಹುಲಿಯ ಗರ್ಜನೆ, ಗುಡ್ಡವೇ ನಡುಗುವಂತೆ ಅಲ್ಲಾಡುವಂತೆ ಗರ್ಜನೆ ಮಾಡಿದ. ಭಕ್ತಿ ಭಾವಿಗಳಾಗಿ ಆ ಕವಿಯೊಳಗೆ ಕೂತಿದ್ದಾಳೆ ಶಾಂತಮ್ಮ, ತನ್ಮಯಳಾಗಿ ಗುಡ್ಡನೆ ನಡುಗುವಂತೆ ಗರ್ಜನೆ ಮಾಡಿದ. ಅಂಜನೆಲ್ಲ ಅಳಕಲಿಲ್ಲ. ಶಾಂತಮ್ಮ ಮೌನಿಯಾಗಿ ಅಲ್ಲಿ ಆ ತನ್ನ ಗುರು ಗಾದಿಲಿಂಗೇಶನ ಧ್ಯಾನ ಮಾಡತಕ್ಕಂಥಳದಳು. ಆಗ ಸೌಮ್ಯ ರೂಪಕ್ಕೆ ಬಂದು ನೋಡ್ತಾನೆ. ಶಾಂತಮ್ಮ ತನ್ಮಯ ಆಗಿರ್ತಕ್ಕಂಥ ಸ್ಥಿತಿಯನ್ನು ಕಂಡ. ಎಂಥ ಶೀಲವಾದ ಭಕ್ತಿ! ಶಾಂತಮ್ಮನ ದೃಢವಾದ ನಂಬಿಕೆ ವಿಶ್ವಾಸ ಇಟ್ಟಿರ್ತಕ್ಕಂಥ ತನ್ನ ಮೇಲೆ ಆ ಸ್ಥಿತಿಯನ್ನು ಕಂಡು
ಶಾಂತ ಅಂದ, ಏನಿಯಪ್ಪ ಏನು ಗರ್ಜನೆ ಆಯ್ತು, ಗುಡ್ಡವೇ ನಡಗುವಂತೆ ಆಯ್ತು, ನನಗೇನು ಕೇಳಿಸಿಲ್ಲಪ್ಪ ಅಂದ್ಲು. ಅಂತ ಒಂದು ದೃಢವಾದ ಭಕ್ತಿ ಇತ್ತು ಶಾಂತಮ್ಮಳಿಗೆ. ಆಗಿರ್ತಕ್ಕಂಥ ಎಲ್ಲ ದರ್ಶನ, ಮಾಳಮಲ್ಲೇಶ್ವರ ದರ್ಶನ ಮಾಡ್ಕೊಂಡು ಕರ್ಕೊಂಡು ಬಂದ. ನಾಗಿನಪ್ಪನ ಒಂದು ದಿನ ಆ ಕುರಿಗಳನ್ನ ಹೊಡ್ಕೊಂಡು ಹೋಗ್ತದಾನೆ. ಆ ಕುರಿಗಳು ಎಲ್ಲಿಗೆ ಬಂದು ಎಂಬುದನ್ನ, ಯಾವ ಗ್ರಾಮದ ಹತ್ತಿರ ಬಂದು ಎಂಬುದನ್ನ ಈ ನುಡಿಯಲ್ಲಿ ತಿಳಿದುಕೊಳ್ಳೋಣ. ಭಕ್ತಿಯಂ ಬೆಳೆಸಲ್ಕೆ ಮತ್ತಂ ಯುಕ್ತ ಲೀಲೆಯ ಪೇಳುವೆನೀಗಳ್ ವ್ಯಕ್ತಮಾಗೀಗ ಚಿಕ್ಕಯಾಟೆಯ ನಿಪ್ಪ ಗ್ರಾಮದೊಳು ಭಕ್ತನಾಗೀಗ ಗೌಡನೆದ್ದ ಸೂಕ್ತನಾಗಿರ್ಪವನ ಬೆನ್ನೋ ರಕ್ತದೋಳೆ ಶವ ಹುಣ್ಣು ಜನಿಸಿತ್ತು. ಅದನ್ ಕಳೆಯಲ್ಕೆ ಆಗ ಆ ನಾಗಲಿಂಗಪ್ಪನ ಕುರುಗಳಿದ್ದೇನೆ ತಾತ ಹೋದ ಮೇಯಿಸ್ಕೊಂತ ಚಿಕ್ಕಯಾಟೆ ಅಂತಕ್ಕಂಥ ಆಲೂರು ತಾಲೂಕಿನೊಳಗೆ ಬರ್ತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಕಾವಲಿ ಕುಲದವನಿದ್ದ ಸಿದ್ದಪ್ಪ ಅಂತ, ಪ್ರಸಿದ್ಧನಾಗಿದ್ದ. ವನಸ್ಪತಿಗಳು ಕೊಡುವ ಔಷಧದಲ್ಲಿ ಅವನ ಹೆಸರು ಮಾಟಗಾರ ಸಿದ್ದಪ್ಪ. ಹಿಂಗಿರ್ತಕ್ಕಂಥ ಸಂದರ್ಭದೊಳಗ ಒಬ್ಬ ಗೌಡನ ಬೆನ್ನಿನ ಮೇಲೆ ಬ್ಯಾತಾಳ ಹುಣ್ಣು ಹುಟ್ಟಿತ್ತು, ಜರಡಿ ಹುಣ್ಣು ಅಂತಾರೆ ಅದನ್ನು. ಆ ಹುಣ್ಣು ಹುಟ್ಟಿ ಬಹಳ ಕ್ರಿಮಿಗಳು ವಾಸ ಮಾಡಿದ್ವು. ಅಗರ್ಭ ಶ್ರೀಮಂತನಿದ್ದ ಗೌಡ. ಈ ಸಿದ್ದಪ್ಪ ಏನು ಮಾಡ್ತಿದ್ದ, ಆ ಗೌಡನ ತಕ್ಕ ರೊಕ್ಕ ಸುಲಿತಿದ್ದ. ಆದರೆ ಹುಣ್ಣು ಮಾಸಿ ನನಗೆ ರಕ್ತ ಕೊಡೋದಲ್ಲ ಇವನು ಅಂತೇಳಿ ತನಗೆ ಆ ಕಡತ, ಆ ಒಂದಿರ್ತಕ್ಕಂಥ ಹುರಿ ಬಂದಂಥ ಸಂದರ್ಭದಲ್ಲಿ ಸಿದ್ದಪ್ಪನ ಕರ್ಕೊಂಡು ಬರ್ರಿ ಅಂತಂದ ಗೌಡ. ಹೋಗಿ ಹಿಂಡಿದಾಗ ರೊಕ್ಕ ಕೊಡ್ತಿದ್ದ. ಅವಾಗ ಸ್ವಲ್ಪ ಗುಣ ಆತತ್ತು. ಮತ್ತೆ ಅದೇ ಪದ್ಧತಿ ನರಳೋದೆ. ಪರಮಾತ್ಮ ನನ್ನ ಬೆನ್ನಿನ ಮೇಲೆ ಹುಣ್ಣು ಹುಟ್ಟು ಈ ರೀತಿ ನನ್ನ ಕಾಡ್ದೈತೆ, ನನಗೆ ಮರಣ ಬಂದರೆ ಸುಖವಾಗಿ ನಾನು ಸಾಯ್ತೀನಲ್ಲ ಅಂತೇಳಿ ಪಾಪ ಹತ್ಕೊಂತ ಹೊಟ್ಟೆಗೆ ಊಟಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ಆ ಕಡಿತ ಜಾಸ್ತಿ ಆಯ್ತು. ಇಲ್ಲೇ ಲಿಂಗೇಶ ಏನು ಮಾಡಿದ, ನಾಗಲಿಂಗಪ್ಪಗೆ ಹೇಳಿದೆ, ನೀನು ಕುರಿಗಳನ್ನು ಮೇಯಿಸ್ತೇನಪ್ಪ, ಊರಾಕ ಹೋಗಿ ಬರ್ತೀನಿ. ಸರಿ ಅಪ್ಪ ಅಂತೇಳಿ ನಾಗಲಿಂಗಪ್ಪ ಕಳಿಸಿದ. ಊರಾಕ ಬಂದ. ಊರಾಗ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಯಿತು, ಈ ಆಹಾಕಾರ ಏನು ಮಾಡ್ತಿದ್ನೋ ಆ ಗೌಡನ ಧ್ವನಿ ತಾತಗೆ ಕಿವಿಗೆ ಬಿತ್ತು. ಆಗ ಬಂದು ಏನಾಗೈತೆ, ಎದಕ್ಕಪ್ಪ ನರಳದದಿ ಶಿವ, ಏನು ಮಾಡಲಿ, ಸಾವನ್ನಾದರೂ ಬರುವಲ್ದು, ಬೆನ್ನಿನ ಮೇಲೆ ಬ್ಯಾತಾಳ ಹುಟ್ಟಿ ಜರಡಿ ಹುಣ್ಣು ನನ್ನ ಕಡತ ಉರಿ, ಇದನ್ನು ತಾಳಲಾರದೆ, ಹೊಟ್ಟೆಗೆ ಊಟಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ, ಹಿಂಗಾಗಿದೆ ನನ್ನ ಪರಿಸ್ಥಿತಿ. ಪರಮಾತ್ಮ ಸಾವನ್ನಾದರೂ ಕೊಡುವಲ್ಲ ಅಂತೇಳಿ ಆ ಮನುಷ್ಯ ಗೌಡ ಹೇಳಿದ. ಆಗ ಬಂದು ಆ ತಾತನವರು ಎಲ್ಲೈತಪ್ಪ ಅಂದ್ರೆ ಸ್ವಲ್ಪ ಹಸ್ತಸ್ಪರ್ಶ ಮಾಡಿದ. ಯಾವಾಗ ಆತರ ಹಸ್ತದ ಸ್ಪರ್ಶ ಆಯ್ತೋ ಆಗ ಕಡತ ಕಡಿಮೆ ಆಗಿ ತಣ್ಣಗಾಯಿತು. ಶಿವ ಅಂದ್ಕಂಡ. ಹಾಗೇನು ಮಾಡಿದ, ಯಾವುದೋ ತನಗೆ ಸಿಕ್ಕಂತ ತಪ್ಪ ತಂದು ಗಟ್ಟಿಯಾಗಿ ತಿಕ್ಕಿ ಆ ಉಣ್ಣಿಗೆ ಹಿಂಡತಕ್ಕಂಥವನಾದ ತಾತ. ಆಗ ಹುಣ್ಣು ದಿನದಿನಕ್ಕೆ ಮಾಯಲ ಕತ್ತಿತು. ಗೌಡರು ಸುಖ ಜೀವಿಯಾದ. ಆಗೇನಾಯ್ತು, ಆ ನಾಗಲಿಂಗಪ್ಪನ ಕುರಿಗಳು ಗೌಡನ ಹೊಲ ಮೇಯ್ದು ಬಿಟ್ಟಿದ್ದು, ಹತ್ತಿ ಹೊಲ. ರಾತ್ರಿ ಎದ್ದಾಗ ಎಲ್ಲ ಎದ್ದೋಗಿ ಹಿಂಡು ಮೇಯ್ದು ಬಿಟ್ಟವು. ಆಗ ಆ ಒಂದು ಗೌಡರಿಗೆ ಬಂದು ಹಾಳು ಮಕ್ಕಳು ಹೇಳಿದರು, ಹೀಗಿಂಗ ನಾವು ಬಂಡಿ ದೊಡ್ಡಿಗೆ ಹಾಕಿಬಿಟ್ಟಿವಿ, ಆ ಯಾರೋ ಗೂಡದಂತ ನಾಗಲಿಂಗಪ್ಪಂತೆ, ಅದನ್ನ ಕುರಿಗಳೆಲ್ಲವೂ ನಮ್ಮ ಹೊಲನ ಹಾಳು ಮಾಡಿಬಿಟ್ಟವು, ಎಲ್ಲ ತಿಂದುಬಿಟ್ಟವು ಅಂತೇಳಿ ಗೌಡ್ರಿಗೆ ಹೇಳಿದರು. ಆಗ ತಾತ ಹೇಳಿದ, ಅವು ಯಾರು ಅಲ್ಲ ಗೌಡ್ರೆ, ಅವು ಕುರಿಗಳು ನನ್ನವೇ ಅಂತಂದಾಗ ಆಗ ಮೊದಲು ಬಿಡ್ರಿ, ಆ ಕುರಿಗಳನ್ನ ಬಿಟ್ಟು ಬಿಡ್ರಿ ಅಂತಂತೇಳಿ ಗೌಡ ಆ ಕುರಿಗಳೆಲ್ಲ ಬಿಡಿಸ್ತಕ್ಕಂಥವನಾದ. ಇತ್ತ ಅಮೃತ ಹಸ್ತದಿಂದ ಏನು ಗಿಡ ಹಿಂಡಿದ್ದೋ ಆದ ಸುಖಜೀವಿಯಾದ ಗೌಡ ತಾತನ ಆಶೀರ್ವಾದಕ್ಕೆ ಪಾತ್ರನಾದ. ಆಗ ಈ ಸಿದ್ದಪ್ಪಗೆ ಸಿಟ್ಟು ಬಂತು. ಕುರುಬನಾಗಿ ಈ ರೀತಿಯಾಗಿ ನಾನು ಹೆಂಗ ಹಣ ಸುರ್ಕಂತಿದ್ದೆ ಆ ಗೌಡನ ತಕ, ಯಾವುದೋ ತಪ್ಪಲ ದಿಕ್ಕಿ ಹಿಂಡಿ ಗುಣ ಮಾಡಿಬಿಟ್ಟ ಗೌಡನಂತೇಳಿ ಆಗೇನಾಯಿತು, ವಿಷದ ಬೆರೆಸಿರ್ತಕ್ಕಂಥ ಕರ್ಜಿಕಾಯಿಗಳನ್ನು ತಯಾರು ಮಾಡಿದ ಚಿಕ್ಕಯಾಟೆ ಗ್ರಾಮದಲ್ಲಿ. ಆಗ ಪಾಷಾಣ ಬೆರೆಸಿ ಆ ಸಕ್ಕರೆ ಬೆರೆಸಿ ಕರ್ಜಿಕಾಯಿಗಳನ್ನು ಮಾಡಿದ.
ಮಾಡಿದ ಮೇಲೆ ಏನಾಯ್ತು, ಏನಪ್ಪ ನಾನು ಬಹಳ ದಿನಗಳಿಂದ ಗೌಡಂದು ನಾನು ಪ್ರಯತ್ನ ಪಟ್ಟೆ, ಮಾಯಿಸೋದು ಆಗಲಿಲ್ಲ. ಕ್ಷಣ ಅರ್ಥದಲ್ಲೇ ನೀನು ಆ ಉಂಡು ಮಾಸಿಬಿಟ್ಟು ನನಗೆ ಬಹಳ ಸಂತೋಷ ಆಯ್ತು. ನಮ್ಮನೆಗೆ ಪ್ರಸಾದಕ್ಕೆ ಬಾ ಅಂದ. ಆಯ್ತು ನಡಿ ಹೋಗೋಣ ಅಂತ ತಾತ ಆ ಸಿದ್ದಪ್ಪನ ಮನೆಗೆ ಹೋದ. ಆತಗೆ ಆಸನ ಹಾಸಿ ಆ ಕರ್ಜಿಕಾಯಿ ಇಟ್ಟ ಯಥೇಷ್ಟವಾದ ಕರ್ಜಿಕಾಯಿಗಳನ್ನು ತಿಂದು ನನ್ನ ಹೊಟ್ಟೆ ಮೇಲೆ ಬಂಡೆ ಮಾಡಿದ. ಯಾರು ಬದುಕಿ ಹೆಂಗೆ ಬದುಕಿ ಅಂತೇಳಿ ಒಳಗ ಈ ಸಿದ್ದಪ್ಪ ಅಂದ್ಕೊಂಡ. ಯಥೇಷ್ಟ ವಿಷ ಬೆರೆಸಿದ ಕರ್ಜಿಕಾಯಿ ತಿಂದು ತಾತ ಹೋದ ಮೇಲೆ ಸತ್ತೋದಿ ನಡಿ ನೀನು ಉಳಿಯೋದಿಲ್ಲ ಅಂತೇಳಿ ಈ ಗೌಡ ಇರ್ತಕ್ಕಂಥ ಮಾಡಗಾರ ಸಿದ್ದಪ್ಪ ಮನುಷ್ಯನೊಳಗೆ ಅಂದ್ಕೊಳ್ತಿದ್ದ. ಒತ್ತು ಮುಳುಗುತ್ತಾ ಬರ್ತಕ್ಕಂಥದ್ದಾಯ್ತು. ಒತ್ತು ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಅತ್ತಿಗಳನ್ನು ಬಿಡಿಸ್ಕೊಂಡು ಗಂಟು ಹೊತ್ಕೊಂಡು ಏನು ಬರ್ತಿದ್ರು ಅವ್ರ ಜೊತೆಗೆ ನಗಿಸ್ಕೊಂತ ಬರ್ತಿದ್ದ. ಆ ದೃಶ್ಯವನ್ನ ಕಣ್ಣಾರ ಕಂಡ ಸಿದ್ದಪ್ಪ. ಶಿವ ಅಂದ. ಇಂಥ ಒಂದು ಮಹಾತ್ಮನೆಂಬುದನ್ನು ಅರಿಯದಲ್ಲಿ ಭಾಷಾಣ ಬೆರೆಸಿ ನಾನು ವಿಷಯನ ಇದನ್ನ ಜೀರ್ಣಿಸಿಟ್ಟು ಬರ್ಬೇಕಾದ್ರೆ ಸಣ್ಣ ಒಂದು ಇರ್ತಕ್ಕಂಥ ಪವಾಡ ಪುರುಷ ಆಗ್ಯಾರ ಯಾರೋ ಮಹಾತ್ಮಿತ ಅಂತೇಳಿ ಆ ಸಿದ್ದಪ್ಪನ ಮನೆ ಮುಂದೆ ಬಂದಾಗ ಏನಾಯ್ತು, ನಿನ್ನ ಕಾವಲಿ ಕುಲದ ವಿದ್ಯೆ ಸುಟ್ಟು ಭಸ್ಮವಾಗಲಿ, ನಾಶ ಆಗಲಿ ಅಂತೇಳಿ ಶಾಪ ಕೊಟ್ಟ. ನಿನ್ನ ವಂಶ ಉದ್ಧಾರ ಆಗೋದು ಬೇಡ, ಹೆಚ್ಚಾಗೋದು ಬೇಡ, ವಂಶ ಒಂದೇ ನಿನಗೆ ಅಂತೇಳಿ ತಾತರ ವಾಣಿ ಆಯಿತು. ಅದೇ ರೀತಿಯಾಗಿ ಆ ಮಾಟಗಾರ ಸಿದ್ದಪ್ಪನ ಕಾವಲಿ ವಿದ್ಯೆ ಏನು ಕಲ್ತಿರ್ತಕ್ಕಂಥ ವನಸ್ಪತಿಗಳ ವಿದ್ಯೆ ಎಲ್ಲ ಸುಟ್ಟು ಭಸ್ಮ ಆಗಿರೋದು. ಅವನ ವಂಶ ಇವತ್ತಿಗೂ ಚಿಕ್ಕೆಯಾಟೆ ಗ್ರಾಮದಲ್ಲಿ ಒಂದೇ ವಂಶ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆಗ ಆ ಲೀಲೆಯನ್ನು ಗೈದ ಮೇಲೆ ಮತ್ತೆ ಬರ್ತಕ್ಕಂಥವನಾಗಿದ್ದಾನೆ. ಆಗ ಏನಾಗತ್ತಂಬುದನ್ನು ನೋಡಿ ಇಲ್ಲಿ ತಿಳಿದುಕೊಳ್ಳೋಣ. ಪಾಲಕನ ಮತ್ತೊಂದು ಶುಭಕರ ಲೀಲೆ ಜರುಗಿತು ಕೇಳುವುದೆಂದನೇ. ಕಾಲರಾರು ಜಯೋರ್ಮೆ ಸಿಂಧುವಾಳ ಗ್ರಾಮಕ್ಕೆ ಅಂಟಿಹುದು. ಶೀಲವತಿಯ ಶಾಂತಮ್ಮನರಿದು ಪಾಲಿಸಲು ಲಿಂಗದೇವಂ ಕಾಲ ಕಾಲ ಸಮಾನ ನೊರೆದಂ. ಮಜ್ಜಿಗೆಯ ಕೊಡಲು ಸಾಂಬ ಜೈ ನಮ ಪಾರ್ವತಿ ಬಜಾರರ ಮಹಾದೇವ್. ಸಿಂಧುವಾಳ ಗ್ರಾಮಕ್ಕೆ ಕಾಲ ರೋಗ ಪ್ರಾಪ್ತಿ ಆಯಿತು, ಮಾರಿ ರೋಗ. ಈ ಮಾರಿ ರೋಗ ಆವರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಜನಗಳು ದನಗಳು ಎಲ್ಲವೂ ಪ್ರಾಣ ಭೀತಿಗೆ ಬಂದವು. ಆಗ ನಾವು ಲಿಂಗೇಶನ ಬಳಿಗೆ ಹೋಗಬೇಕು, ಇದರ ನಿವೃತ್ತಿಯನ್ನು ಕೇಳ್ಕೊಂಡು ಬರ್ರಿ ಅಂತೇಳಿ ಎಲ್ಲ ಒಂದು ಊರಿನ ಹಿರಿಯರು ಏನು ಮಾಡಿದ್ರು, ಬಡ್ಡಿ ಕಟ್ಟಿಕೊಂಡು ಶಾಂತಮ್ಮನ ಮನೆಗೆ ಬಂದರು. ತಾತ ಕೂತಿದ್ದ, ಎಲ್ಲರಿಗೆ ನೀರು ಕೊಟ್ಲು. ಶಾಂತಮ್ಮ ಮಗ ತಕೊಂಡ್ರು, ಪ್ರಸಾದ ಕೊಟ್ಲು. ಆಗ ಏನಪ್ಪ ಏನು ಬಂದಿರಿ? ತಾತ ನಾವು ಸಿಂಧುವಾಳದವರು, ನಮ್ಮ ಊರಿಗೆ ಮಾರಿ ರೋಗ ಆವರಿಸೈತೆ, ಜನಗಳು ದನಗಳೆಲ್ಲ ಪ್ರಾಣಿ ಭೀತಿಯಿಂದ ಇದೀವಿ, ಅದನ್ನ ಕಾಪಾಡ್ತಕ್ಕಂಥ ಭಾರ ನಿನ್ನದು. ಆಗ ಏನಾಯ್ತು, ಶಾಂತ ಅಂದ. ಏನಪ್ಪ, ಒಂದು ತಂಬಿಗೆ ಮಗಿ ಹುರಿ ಮಜ್ಜಿಗೆ ತಗೊಂಡು ಬಾ. ವೇದ ವಾಕ್ಯ ಶಾಂತ ಮಗ ತಾತಂದು ಒಂದು ಮಗಿ ತುಂಬ ಕುರಿ ಮಜ್ಜಿಗೆ ಅಂತಂದು ಮುಂದಿಟ್ಲು. ಬೆತ್ತವನ್ನ ಹಚ್ಚಿದ. ಗ್ರಾಮದ ಸುತ್ತೆಲ್ಲ ಚಿಪ್ಪಡಿಸ್ರಪ್ಪ, ಆ ಬಾವಿಯೊಳಗೆ ಏನು ಇರ್ತದಲ್ಲ ನೀರಿನೊಳಗೆ ಕೂಡ ಕಲಸರಿ, ಆ ರೋಗ ಏಳ ಹೆಸರಿಲ್ದಂಗೆ ಆಗತ್ತೆ, ಹೋಗಿ ಚಿಂತೆ ಮಾಡಿಬಿಡ್ರಂತೆ. ವಾಣಿ ಆಯ್ತು. ಆಗ ಆಯ್ತಪ್ಪ ಬರ್ತೀವಿ ಅಂತೇಳಿ ಆಗ ಶಾಂತಮ್ಮ ಕೇಳಿದ್ರು, ಯಪ್ಪ ನಾನು ಹೋಗಿ ಬರ್ತೀನಿ. ಶಾಂತ, ಸಿಂಧುವಾಳ ಅಂದ್ರೆ ಇಸಿಗಿನ ಮುಳುಗಿದ್ದಂಗೆ ಅದು, ಯಾಕೆ ಹೋಗ್ತೀನಿ ಮತ್ತೆ? ಇಲ್ಲೇ ಅಪ್ಪ ಹೋಗಿ ಬರ್ತೀನಿ ನಾನು. ಭಾಳ ಸಿಂಧುವಾಳ ಮೇಲೆ ಅಂದ್ರೆ ಭಾಳ ಪ್ರೀತಿ ಎಮ್ಮಗ, ಶಾಂತಮ್ಮಗ. ಆಗೇನಾಯ್ತು, ಆ ಬಂಡಿಗ ನಾನು ಬರ್ತೀನಿ ನಡ್ರಿ ಅಂತೇಳಿ ಹೋದ್ಲು. ಗ್ರಾಮದ ಸುತ್ತೆಲ್ಲ ಚಿಂಪಡಿಸಿ ಬಾವಿಯೊಳಗೆಲ್ಲ ಹಾಕಿ ಅಲ್ಲಿ ಶಾಂತಮ್ಮ ಒಂದು ಮಾತು ಹೇಳಿದಳು. ನೋಡ್ರಪ್ಪ, ಈ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಏನಿದಳೋ ಈ ಅಮ್ಮನ ಕುಂಭ ಮಾಡ್ರಿ ನೀವು. ಕುರಿ ಕೋಣಗಳನ್ನ ಬಲಿ ಕೊಡದಂತೆ ಸಿಹಿ ತಿನಿಸುಗಳಿಂದ ಈ ತಾಯಿನ ಶಾಂತಿ ಮಾಡ್ರಿ, ನಿಮಗೆ ಆ ಸುಖವಾಗಿ ಯಾವಾಗಲೂ ಕೊಡ್ತಾಳೆ ನಿಮ್ಗೆ ಅಂತೇಳಿ ಎಲ್ಲ ಹಾಲು ಮತದ ಬಂಧುಗಳಿಗೆ, ಆ ಭಕ್ತರಿಗೆ ಹೋಗಿರ್ತಕ್ಕಂಥ ಎಲ್ಲ ಭಕ್ತಾದಿಗೆ ತಿಳಿಸಿದ್ಲು. ಆಯ್ತವ, ನಾವು ನೀನು ಹೇಳ್ದಂಗೆ ನಡ್ಕೊಂತು ಅಂತೇಳಿ ಸಿಂಧುವಾಳ ಗ್ರಾಮದ ಭಕ್ತಾದಿಗಳು ಆ ಶಾಂತಮ್ಮಗ ವಚನ ಕೊಡ್ತಕ್ಕಂಥವರಾದ್ರು.
ಆ ಗ್ರಾಮ ದೇವತೆಯನ್ನ ಕುಂಭೋತ್ಸವದಿಂದ ಶಾಂತಿ ಮಾಡಿದ್ರು. ಇಲ್ಲಿ ಕಾಲರೋಗ ದೂರ ಆಗಿ ಆ ಪ್ರಾಣಿಗಳು, ದನಗಳು, ಜನಗಳು ಎಲ್ಲ ಶಾಂತಿ ಸುಖದಿಂದ ಆತನ ಆಶೀರ್ವಾದದಿಂದ ಜೀವನ ಸಾಗಿಸ್ತಕ್ಕಂಥವರಾಗಿದ್ದಾರೆ. ಒಂದು ದಿನ ಈ ಎಳ್ಳಾರ್ತಿ ಶೇಷಾವಳಿ ಸಮಾಧಿ ದರ್ಶನಾರ್ಥವಾಗಿ ಅಲ್ಲಿ ಒಬ್ಬ ಹಾಲುಮತದ ಅದ್ವೈತ ಒಂದು ಶಾಸ್ತ್ರ ಬಲ್ಲಂತ ಒಬ್ಬ ಗುರುವಿದ್ದ. ಆ ಲೀಲಿ ಏನಂಬುದನ್ನು ತಿಳಿದುಕೊಳ್ಳ. ಒಮ್ಮೆ ಶಿಕ್ಷಾವಲಿ ಸಮಾಧಿಯ ನೋರ್ಮನದಿ ಕಂಡೈನುವ ಸಮಯಕ್ಕೋರ್ಮಗೆ ಮರೆಯಲಾಡು ಹಿಡಿಯುವನೇ ನೆಪದಿ ಬಂದಿರೋ ಸುಮ್ಮನೆ ಹುಲಿಯು ನಿಲುತ್ತಿರಲ್ಕಿ ಹಮ್ಮಳಿದ ಶ್ರೀಗಾದಿಲಿಂಗ ಶಮ್ಮಗೆ ಭಕುತಿಯಂ ನಮಿಸುತ್ತಿರೇ ನೈಜ ರೂಪದೊಳು ಸಾಂಬ ಜೈನ ಪಾರ್ವತಿ ಬಜರರ ಮಹಾದೇವ್. ಆಗ ಅಲ್ಲಿ ಒಬ್ಬ ಹಾಲುಮತ ತಂದಿದ್ದ ಅದ್ವೈತ ಶಾಸ್ತ್ರ ಬಲ್ಲಂತ ಸಿದ್ದಪ್ಪ ತಾತ ಅಂತ ಆತನ ಹೆಸರು. ಅಲ್ಲಿಗೆ ಹೋಗಿದ್ದ ಲಿಂಗೇಶ. ಯಾವಾಗಲೂ ಎಲ್ಲಾರ್ಥ ಶೇಷವರ ಸಮಾಧಿಗೆ ಹೋಗ್ಯಾರಂದ್ರೆ ಅಲ್ಲಿ ಶ್ರವಣ ತಿಳ್ಕೊಂಡು ಬರ್ತಿದ್ದ. ಆಗ ಒಂದು ದಿನ ಆ ಸಿದ್ದಪ್ಪ ತಾತನವರು, ಲಿಂಗೇಶ, ನಾನು ಒಂದು ಶೇಷಾವಲಿ ಸಮಾಧಿಗೆ ಭೇಟಿಯನ್ನು ಅರ್ಪಿತ ಮಾಡಬೇಕು, ನಿನ್ನ ಶಾಂತಮ್ಮನ ಇಂಡಿನೊಳಗ ಒಂದು ಮರಿ ಹಿಡ್ಕೊಂಡು ಪಾಪ. ಆಯ್ತಪ್ಪರ ತರ್ತನೊಳ ಅಂತೇಳಿ ಅಲ್ಲಿ ವಚನ ಕೊಟ್ಟು ಬಂದ. ಇಲ್ಲೇ ರಾತ್ರಿ ಶ್ರವಣ ಹೇಳ್ತಿದ್ದೆ ಎಲ್ಲರಿಗೆ ಅನುಭವದ ಮೂಲಕ. ಆಗ ಎಲ್ಲರೂ ಭಕ್ತಿ ಭಾವದಿಂದ ದೃಢವಾಗಿ ಆ ಥರ ವಾಣಿಗಳನ್ನು ಕೇಳ್ತಿದ್ರು. ಅಂತ ಸಂದರ್ಭದೊಳಗೆ ಏನಾಯ್ತು, ಶಾಂತಮ್ಮ ನಾಗಲಿಂಗಪ್ಪ ಹೇಳಿದ, ನಾಗಲಿಂಗಪ್ಪ, ನಾಳೆ ನಾನು ಸಿದ್ದಪ್ಪ ತಾತಗೆ ಒಂದು ಮರಿ ಕೊಡ್ತಾನಂತ ಮಾತು ಕೊಟ್ಟಿನಿ, ನಿನ್ನ ಇಂಡಿನೊಳಗೆ ಒಂದು ಮರಿ ಹಿಡ್ಕೊಂಡು ಬಾ. ಯಾವಾಗ ಇಂಡಿನೊಳಗೆ ಮರಿ ಹಿಡ್ಕೊಂಡು ಬಾದ್ರೆ ಇವರು ದುಃಖ ಮಾಡಕತ್ತಿದ್ರು ಇಬ್ರು, ಶಾಂತಮ್ಮ ನಾಗಲಿಂಗಪ್ಪ. ಎದಕ್ಕೆ ಹೇಳ್ತೀರಿ, ಏನಾಯ್ತು? ಯಪ್ಪ, ಇಲ್ಲಿವರೆಗೆ ಆ ಕುರಿಗಳು ನಿನಗೊಂದು ಕಡಿನಾಗಲಿ, ನನವಂತ ನಾನು ಎಂದೂ ಬಯಸಿಲ್ಲ, ನಿನಗೆ ಬೇಕಾದ ಹಿಡ್ಕೊಂಡೋಗು, ಭಿನ್ನ ಮಾಡಬೇಡ, ನನಗೂ ಬೇರೆ ನಿನಗೂ ಬೇರೆ ಅಂತೇಳಿ, ಅವು ಎಲ್ಲ ನಿನಗೊಬ್ಬ ಅಂತೇಳಿ ನಾಗಲಿಂಗಪ್ಪ ಶಾಂತಮ್ಮ ಅಂದಾಗ ಹಳಬೇಡ್ರಿ ಬಿಡ ಅಂತೇಳಿ. ಆಗ ನಾಗಲಿಂಗಪ್ಪನ ಹಿಂಡಿನೊಳಗೊಂದು ಮರಿ ನಕ್ಕಿಂಡು ಹೋತದ್ದ. ಹೆಂಗ ಸುಳುವಾಯಿಯ ಮಾರ್ಗವಾಗಿ ಕೆರೆ ಕಟ್ಟಿ ಅಲ್ಲೇ ಶೇಷಾವಲಿ ಸಾಹೇಬು 7 ಮೆಟ್ಟಿನ ಹುಲಿಯಾಗಿ ಬಂದ. ನನಗೆ 8 ದಿನ ಆಗೈತೆ, ಆಹಾರ ಸಿಕ್ಕಿಲ್ಲ, ನಿನ್ನ ಹೆಗಲ ಮೇಲೆ ಇರ್ತಕ್ಕಂಥ ಮರಿನ ಕೊಟ್ಟರೆ ನನ್ನ ತೃಪ್ತಿ ಪಡಿಸಂತ ಹುಲಿ ಕೇಳಿತು. ಹಂಗಾಗೋದಿಲ್ಲ ಅಂದ. ಇದು ಹಂಗಾಗೋದಿಲ್ಲ, ನನ್ನ ನೀನು ಬೇಕಾದ್ರೆ ಆಹಾರ ಇಲ್ಲಂತೆಲ್ಲ ತಿನ್ನು, ನಾನು ಬೇಡ ಅನ್ನೋದಿಲ್ಲ, ಆದರೆ ನನ್ನ ತಿನ್ನೋದಕ್ಕಿಂತ ಮೊದಲು ಒಂದು ವಿಚಾರ ಹೇಳ್ತೀನಿ ನಿನಗೆ. ಈ ಮರಿ ಏನೈತೆಲ್ಲ ಅಲ್ಲಿ ಸಿದ್ದಪ್ಪ ತಾತಗೆ ಮಾತು ಕೊಟ್ಟಿನಿ ನಾನು, ಈ ಮರಿ ತಗೊಂಡಾಗ ಅದು ಒಪ್ಪಿಸಿ ಬಂದು ನಾನು ತಿನ್ನು, ನೀನು ಬೇಡ ಅನ್ನೋದಲ್ಲ, ನೀನು ಹಸುವನ್ನು ಹೆಂಗಿಸ್ಕೊ ನೀನು. ಹೇಳಿ ಕೇಳಿ ಹುಲಿ ಊರಾಗ ಹೋದ್ರೆ ಸುಮ್ಮನೆ ಬಿಡೋದಲ್ಲ, ಕಲ್ಲು ಕಟ್ಟಿದ್ದಾನೆ ಬಡ್ದು ಕೊಲ್ತಾರ ನನ್ನ ಅಂತೇಳಿ ಆಲೋಚನೆ ಮಾಡಿ, ಸರಿ ನೀನು ಕೊಟ್ಟು ಬರ್ತೀಯ, ನಿನಗೆ ಅಪನಂಬಿಕೆ ಇತ್ತಪ್ಪ ಅಂದ್ರೆ ನನ್ನ ಕಂಬಳಿ, ನನ್ನ ರುಮಾಲು, ನನ್ನ ಬೆತ್ತ ಈ ಬಟ್ಟೆ ಮ್ಯಾಗ ಇಟ್ಟಿರ್ತೀನಿ, ನಾನು ಬರ್ತೀನಿ ಜಲ್ದಿ ಕೊಟ್ಟು. ಹಾಗೇನಾಯ್ತು, ಆ ಮರಿನ ಬೆತ್ತ, ಕಂಬಳಿ, ರುಮಾಲು ಎಲ್ಲ ಅಲ್ಲಿ ಇಟ್ಟ. ಸೀದಾ ಆ ಸಿದ್ದಪ್ಪ ತಾತಾರ ಹತ್ರ ಹೋದ, ಮರಿ ತಗೊಂಡು ಹೋಗಿ ಅವ್ರ ಕೈಗೆ ಒಪ್ಪಿಸಿ ನಮಸ್ಕಾರ ಮಾಡಿ ಬರ್ಬೇಕಾದ್ರೆ ಕಣ್ಣಾಗ ಆನಂದ ಬಾಷ್ಪ ಉದುರಿದವು ಲಿಂಗೇಶನಿಗೆ. ಎದಕ್ಕೆ ಲಿಂಗೇಶ ಆನಂದ ಬಾಷ್ಪಗಳು ಉದುರಿಸಿ? ಏನು ಇಲ್ಲ ಗುರುವೆ, ನನ್ನ ನಿನ್ನ ಭೇಟಿ ಕೊನೆ ಆಗತ್ತೆ, ಅಲ್ಲಿ ಹುಲಿಗೆ ಮಾತು ಕೊಟ್ಟು ಬಂದೀನಿ, ನಾನು ಆಹಾರ ಆಗಬೇಕು, ಅದು ಹಸುವಿಂದ ಬಳ್ಳತೆ 8 ದಿನ ಆಗೈತಿದ್ದ ಊಟ ಇಲ್ಲ, ನಾನು ಹೋಗ್ತೀನಿ. ಯಾವುದು ನಿನ್ನ ತಿನ್ನಕ್ಕೆ ಬಂದಂತ ಲಿಂಗೇಶ, ಅದೇ ನಿನ್ನ ಕಾಪಾಡುತ್ತಾ ಹೋಗಿ, ಚಿಂತೆ ಮಾಡಬೇಡ ಅಂತೇಳಿ ಅಲ್ಲಿ ಮಹಾತ್ಮರ ಆಶೀರ್ವಾದ ಆಯಿತು. ಆಯ್ತಪ್ಪ ಬರ್ತಾರೆ ಅಂತೇಳಿ ಅಲ್ಲಿ ಬಂದು ಆ ಹುಲಿ ಮುಂದೆ ನಿಂತುಕೊಂಡ. ನೀನು ಆಹಾರ ಬೇಕಂದೆಲ್ಲ ನನ್ನ ಸ್ವೀಕಾರ ಮಾಡಿಕೊರಿ ಅಂದಾಗ ಹುಲಿ ಕಣ್ಣಾಗ ನೀರನ್ನ ಸುರಿಸುತ್ತಾ ಆಗ ಹೇಳ್ತೀನಿ, ನಿನ್ನಂತ ಸತ್ಯವಂತನ, ನಿಷ್ಠವಂತನ, ಇಂಥ ಒಂದು ಧೈರ್ಯವಂತನ ನಾನು ಎಲ್ಲಿ ನೋಡಿಲ್ಲ. ಅದೇ ರೀತಿ ನಾನು ಯಾರು ಅಲ್ಲ,
ಲಿಂಗೇಶ ನಾಡಿನಿಂದ ಒಡನಾಡಿ ಇರ್ತಕ್ಕಂಥ ಶೇಖ್ ಶವಲಿ ಸಾಹೇಬು ಈ ರೀತಿಯಾಗಿ ಅಲ್ಲನ ಪ್ರೇರಣೆ ಆಗಲಿಲ್ಲ ನನಗೆ, ನಿನಗೆ ನಿಜರೂಪ ತೋರ್ಸಕ್ಕೆ ಈ ಅವತಾರದಲ್ಲಿ ಬರಬೇಕಾಯಿತು. ಧನ್ಯ ಧನ್ಯ ಗುರುನಾಥ ಧನ್ಯನಾಥ ಅಂತೇಳಿ ಆಗ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದಾಗ ನಂದೊಂದು ಮಾತು ನಡೆಸ್ಕೊಡ್ಬೇಕು ಲಿಂಗೇಶ. ಏನೇ ಅಪ್ಪ, ಏನಿಲ್ಲ, ಮುಂದೊಂದು ದಿನ ನೀನು ಇಹಲೋಕದ ಯಾತ್ರೆಯನ್ನು ಮುಗಿಸ್ತೀಯಲ್ಲ, ನಿನ್ನ ಜನ್ಮದ ತಿಥಿಯಲ್ಲಿ ಅಲ್ಲಿ ನಡೀತಕ್ಕಂಥ ಒಂದು ಸನ್ನಿವೇಶ ನಾನು ಹೇಳ್ತೀನಿ, ನನ್ನ ಕೈಯಾಗ ಕೈ ಹಾಕು, ಭಾಷೆ ಕೊಡಬೇಕಾ, ಭಾಷೆ ತಗೋಪ್ಪ ಅಂತೇಳಿ ಕೈಯಾಗ ಕೈ ಹಾಕಿದ ಲಿಂಗೇಶ. ಏನಿಲ್ಲ, ಮುಂದೊಂದು ದಿನ ನಿನ್ನ ಇಹಲೋಕದ ಯಾತ್ರೆ ಮಾಡಿ ನಿನ್ನ ಜನ್ಮದ ತಿಥಿಯಲ್ಲಿ ನನ್ನ ಕರ್ತೃ ಸಮಾಧಿಗೆ ಬೇಟೆಗಳ ಪೂಜೆ ಆದೋ ಪ್ರತಿ ಗುರುವಾರನು ನಿನ್ನ ಸಮಾಧಿಗೆ ಬೇಟೆಗಳ ಪೂಜೆ ಅರ್ಹತೆ ಆಗಲಿ ಅಂತಕ್ಕಂಥ ವರವನ್ನು ಕೊಡು ಅಂತೇಳಿ ಆಶೀರ್ವಾದ ಮಾಡಲಿಲ್ಲಂತೇಳಿ ಆ ಶೇಖ್ ಶವಲಿ ಸಾಹೇಬರು ಲಿಂಗೇಶನಿಗೆ ವಚನ ತೆಗೆದುಕೊಂಡ್ರು. ಆಯ್ತಪ್ಪ ನಡೆಸ್ತೀನಿ ಅಂತೇಳಿ ಮಾತು ಕೊಟ್ಟ ತಾತ. ಅದೇ ರೀತಿಯಾಗಿ ಇಲ್ಲಿ ಆ ಬೇಟ ಪೂಜಾದಿಗಳು ಯಾರ ಆಶೀರ್ವಾದದಿಂದ ಆಗುತ್ತಂದ್ರೆ ಶೇಖ್ ಶವಲಿ ಸಾಹೇಬರ ಆಶೀರ್ವಾದದಿಂದ. ಆದರೂ ಸತ್ತ ಮನುಷ್ಯನಿಗೆ, ಸತ್ತ ಪ್ರಾಣಿಗಳಿಗೆ ಎಲ್ಲರಿಗೂ ಪ್ರಾಣ ಕೊಟ್ಟಂತ ಮಹಾತ್ಮ ಲಿಂಗೇಶ ಯಾವತ್ತಿಗೂ ಜೀವ ಹಿಂಸೆ ಮಾಡಲಿಲ್ಲ. ಅದು ನಡೆದು ತಾತ ಎಲ್ಲಾರ್ತಿ ಶೇಖ್ ಶವಲಿ ಆಶೀರ್ವಾದದಿಂದ ಇವತ್ತು ಆ ತಾತನ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಅಲ್ಲಿಂದ ತಾತ ಯಾವಾಗ ವಚನ ಎಲ್ಲ ಕೊಟ್ಟು ಬರುವಕಾದ್ರೆ ಸಿದ್ದಾಪುರ ಅಂತಕ್ಕಂಥ ಗ್ರಾಮ, ಅಲ್ಲೇ ಸತಿಪತಿಗಳಿಬ್ಬರು ಆ ತಾತನ ಬರುವ ಹಾದಿನ ಕಾಯ್ತಾ ಕುಳಿತಿದ್ದಾರೆ. ಅವರು ಯಾರಂಬತರ ನುಡಿಯಲ್ಲಿ ತಿಳಿದುಕೊಳ್ಳೋಣ. ಮುಂದಣಾಧ್ಯಾಯದೋ ನೆನೆಯದು ತಿಳಿಯುವುದೇ ಬೆರೆಯುತ್ತೀಗೋದು ಮತ್ತೆ ಭವಿಷ್ಯದ ಮಹಿಮೆಯ ಕೇಳುವುದು ಒಲಿದು ಅಂಧಜಲ್ಲಾರ್ತಿ ಗ್ರಾಮದ ಚಂದವಹ ಮಾರ್ಗದು ಸೋಮಿಸುವ 100 ಸಿದ್ಧಾಪುರ ಮೆನಿಪ ನಾಮದೊಳು ಯಶವುದೋ ಯಶವುದೋ ಇಲ್ಲಿರುವ ಮರೆಗೌಡನ ಮನೆಯಲ್ಲಿ ಭೋಜನವೇ ಎಸಗುತ್ತಿದ್ದಂ ಸಲ್ಲಲಿತನಃ ಗಾದಿಲಿಂಗೇಶ ನಿಯಮದಂತೆ ಅಲ್ಲಿಯ ಜನತೆಯೋರ್ಮೆ ಕಾಣುತ್ತೇ ವಲ್ಲಭನೆ ನಿಮ್ಮೊಂದು ಕುರುಹಂ ಸ್ವಲ್ಲಚಿತ ಮಾದಮ್ಮ ಎಮ್ಮ ಗ್ರಾಮದೋ ಉಳಿಸು ಎಂದು ಎಂದು ವಿಮಲತರ ವೀರೇಶ ಪುಣ್ಯಾಶ್ರಮವಿಹುದು ಗದುಗಿನೋಳದರೋಳ್ ಅಮಿತ ಪಂಚಾಕ್ಷರನ ಗುರುವರನ ಕತ್ತುಗೆ ಮೆರೆವುದು ನಮಿಸಿ ಬರೆದಂ ಪುಟ್ಟರಾಜಂ ವಿಮಲ ಗುಳೇದ ಗಾದಿಲಿಂಗನ ಸಮಪುರಾಣದಿ ಸಂಧಿ 13 ಮೆರೆದಿಗುವುದೋ ಮೆರೆದಿಗುವುದೋ. ಆಗ ಎಳ್ಳಾರ್ತಿಯ ಶೇಷಾವಳಿ ದರ್ಶನ ತೆಗೆದುಕೊಂಡು ಬರಬೇಕಾದ್ರೆ ಸಿದ್ದಾಪುರ ಅಂತಕ್ಕಂಥ ಒಂದು ಗ್ರಾಮ. ಆಗ ತಾತ ಯಾವಾಗ ಎಳ್ಳಾರ್ತಿಗೆ ಹೋಗುತ್ತಾನೋ ಅವ ತಾತ ಬರುವ ಹಾದಿಯನ್ನೇ ಕಾಯ್ತಿದ್ರು ಮರೇಗೌಡರ ಧರ್ಮ ಪತ್ನಿ. ಯಾವಾಗ ಬಂದಾನಂದ್ರೆ ಅವರು ಒಂದು ತಂಬಿಗೆ ನೀರು, ವಿಭೂತಿ, ಕುಂಕುಮ, ಊದುಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಿದ್ರು. ಆಗ ಬರಬೇಕಾದ್ರೆ ಆ ಪಾದವನ್ನು ತೊಳ್ಕೊಂಡು ಪೂಜೆ ಮಾಡಿ ಮನೆಯೊಳಗ ಕರ್ಕೊಂಡು ಪ್ರಸಾದ ಉಣಿಸ್ತಿದ್ರು. ಮೀಸಲದ ಅಡಿಗೆ ಮಾಡಿ ಕಾಯ್ತಾ ಕುಳ್ತಿದ್ರು. ಆಗ ಅದೆಲ್ಲ ಆದ್ಮೇಲೆ ಬಂದ ಪಾದ ತೊಳ್ಕೊಂಡ್ರು, ಮನೆಗ ಬರ ಮಾಡಿಕೊಂಡ್ರು. ಆ ಮರೇಗೌಡರು ಮನೆಗೆ ಕುಂತು ಪ್ರಸಾದ
ಸ್ವೀಕಾರ ಮಾಡಿದ ಹೇಳಿದ ತಾತ, ನೋಡು ಗೌಡ, ನೀನು ಸಾಕಷ್ಟು ಈ ಗಾಜಲಿಂಗೇಶ್ವರಿಗೆ ಪ್ರಸಾದ ಕೊಟ್ಟು ಪುನೀತರಾಗಿರಿ, ನಂದು ಒಂದು ಮಾತು ನಡೆಸಬೇಕು. ನೀವು ಹೇಳಿ ಅಪ್ಪ, ನಿನ್ನ ನುಡಿ ನಾವು ಕೇಳ್ತೀವಿ ಅಂತೇಳಿ ಸತಿಪತಿಗಳಿಬ್ಬರು ಪಾದ ಹಿಡ್ಕೊಂಡು ಭಕ್ತಿಯಿಂದ ಕೂತಿದ್ರು. ಮರೇಗೌಡರ ಧರ್ಮಪತ್ನಿ ಏನಿಲ್ಲ, ಮುಂದೊಂದು ದಿನ ನಾನು ಇಹಲೋಕದ ಯಾತ್ರೆಯನ್ನು ಮುಗಿಸ್ತೇನೋ, ಆಗ ಪಾಲ್ಗುಣ ಶುದ್ಧ ಪಂಚಮಿಯ ದಿನ ಬೆಳಗಿನ ಬ್ರಾಹ್ಮಿ ಸುಮುಹೂರ್ತದಲ್ಲಿ ಆ ಕರ್ತೃಗದ್ದಿಗೆ ಸಮಾಧಿಗೆ ನಿಮ್ಮ ಮೊದಲನೇ ಮನೆತನದ ಪೂಜೆ ನೆರವೇರಬೇಕು. ನೋಡು, ಇದನ್ನ ನಡೆಸಬೇಕು ನೀವು ಅಂತೇಳಿ ಅನುಭವದ ಮೂಲಕ ಮುಂದಿನ ಕಾಲ ಸೂಚಕವನ್ನ ಹೇಳಿದ. ಆಯ್ತಪ್ಪ, ನಾವು ನಡೆಸ್ಕೊಡ್ತೀವಿ ಅಂತೇಳಿ ಮರೇಗೌಡರ ಧರ್ಮಪತ್ನಿ ಒಪ್ಪಿಗೆಯನ್ನು ತೆಗೆದುಕೊಂಡ್ರು. ಆಯ್ತು, ನೀವು ಪುನೀತರಾದ್ರಂತೇಳಿ ಅಲ್ಲಿಂದ ಆಶೀರ್ವಾದ ಮಾಡಿ ತನ್ನ ಗ್ರಾಮಕ್ಕೆ ಬರ್ತಕ್ಕಂಥವನಾಗಿದ್ದಾನೆ ಎಂಬ ವಿಮಲತನ ವೀರೇಶ ಪುಣ್ಯಾಶ್ರಮ ಗದಗಿನ ನಗರದಾಗ ಮೆರಿತಕ್ಕಂಥ ಅಮಿತ ಪಂಚಾಕ್ಷರಿ ಗುರುವರರ ಗದ್ದಿಗೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳಿಂದ ವಿಮಲತರವಾಗಿರ್ತಕ್ಕಂಥ ಗೋಳೆದ ಗಾಜಲಿಯಪ್ಪ ತಾತನವರ ಸಮಪುರಾಣದ ಈ 13ನೇ ಸಂಧಿ ಕವಿಗಳು ಮಂಗಲ ಕೋರ್ತಕ್ಕಂಥವರಾಗಿದ್ದಾರೆ. ಗವಾಯಿಗಳನ್ನು ಪದಾಡಿದ ನಂತರ ಮತ್ತು ಪುರಾಣ ಬಗ್ಗೆ ಬರ್ತಕ್ಕಂಥ ರಾಗಗಳು. ಸುಕ್ಷೇತ್ರ ಗೂಳೆದ ಭಕ್ತರಿಗೆ ಮುಕ್ತಿಯ ಶಿಖರ, ತಾತ ನಿಲ್ಲನೆದರೆ ಕಷ್ಟವು ಪರಿಹಾರ, ಕಷ್ಟವು ಪರಿಹಾರ. ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ, ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ. ನಿನ್ನ ಬಳಿಗೆ ಓಡಿ ಬಂದೆ, ನಿನ್ನ ಬಳಿಗೆ ಓಡಿ ಬಂದೆ, ಕಾಯು ಎನ್ನನು ತಂದೆ. ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ, ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ. ಜೀವನದ ಕಷ್ಟಗಳೆಲ್ಲ ನೊಂದು ನೊಂದನಯ್ಯ ನಾನು, ಜೀವನದ ಕಷ್ಟಗಳಲ್ಲಿ ನೊಂದು ಬೆಂದನಯ್ಯ ನಾನು. ಕೈ ಹಿಡಿದು ಮುನ್ನಡೆಸು ದಯಾ ಸಿಂಧು ನೀನು, ಮಾಡುವೆನು ನಿನ್ನ ಸ್ಮರಣ ನೀಡು ಗುರುವೆ ಅಭಯವನ್ನು, ಮಾಡುವೆನು ನಿನ್ನ ಸ್ಮರಣ ನೀಡು ಗುರುವೆ ಅಭಯವನ್ನು. ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ, ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ. ದುಷ್ಟರ ಶಿಕ್ಷಿಸಿದೆ, ಶ್ರೇಷ್ಠರ ರಕ್ಷಿಸಿದೆ, ದುಷ್ಟರ ಶಿಕ್ಷಿಸಿದೆ, ಶ್ರೇಷ್ಠರ ರಕ್ಷಿಸಿದೆ. ಹಲವಾರು ಲೀಲೆಯ ತೋರಿ ಲೀಲಾಮೂರ್ತಿಯನಿಸಿದೆ,
ಕೀರ್ತಿ ನೀನೆ ನಮ್ಮ ಬಾಳ ಜ್ಯೋತಿ ದೊಡ್ಡದಪ್ಪ ನಿನ್ನ ಕೀರ್ತಿ ನೀನೆ ನಮ್ಮ ಬಾಳ ಜ್ಯೋತಿ ನಿನ್ನ ಗುಡಿಗೆ ಓಡಿ ಬಂದೆ ನಿನ್ನ ಗುಡಿಗೆ ಓಡಿ ಬಂದೆ ಕಾಯೋ ಎನ್ನನು ತಂದೆ ಸುಕ್ಷೇತ್ರಗೂಳೇನ ಭಕ್ತರಿಗೆ ಮುಕ್ತಿಯ ಶಿಖರ ಆ ಸುಕ್ಷೇತ್ರಗೂಳೇನ ಭಕ್ತರಿಗೆ ಮುಕ್ತಿಯ ಶಿಖರ ನಿಲ್ಲ ನೆನೆದರೆ ಕಷ್ಟ ಎಲ್ಲ ಪರಿಹಾರ ಹಾಡಿಬೇಡಿ ಭಕ್ತರ ಹಾಡಿಬೇಡುವ ಭಕ್ತರ ಕಾಯೋ ಕಾಯೋ ಗಾದಲಿಂಗೇಶ ಗಾದಲಿಂಗೇಶ ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ ನಿನ್ನ ಗುಡಿಗೆ ಓಡಿ ಬಂದೆ ನಿನ್ನ ಗುಡಿಗೆ ಓಡಿ ಬಂದೆ ಕಾಯೋ ಎನ್ನನು ತಂದೆ ಕಾಯೋ ಎನ್ನನು ತಂದೆ ಕರುಣೆ ತೋರಿ ಕಾಪಾಡು ಗಾದಲಿಂಗ ತಾತ ಗಾದಲಿಂಗ ತಾತ ಗಾದಲಿಂಗ ತಾತ ಗಾದಲಿಂಗ ತಾತ ಗಾದಲಿಂಗ ತಾತ ಸಾಂಬದೈ ನಮ ಪಾರ್ವತೀವರ ಶಿವಹರ ಮಹಾದೇವ್ ಗಾದಲಿಂಗೇಶಂ ಗುಳ್ಳೆಯ ತೋಳಾದವರ ಜನರಿಂ ಪಡೆಯುತ ಮನಾದಿ ಶಿವನಂ ನೆನೆಯುತ್ತಾಗಳ್ ನಿತ್ಯದೋ ಮಠಕ್ಕೆ ಮೋದದಿ ಗಂಗಾಧರ ಗುರುವ ನಾ ದಯಾಗಣನಂ ಮಿಸುತಿಗನೈದುತಂ ಹರನೆಂದು ತಿಳಿಯುತ್ತೇ ಭಕ್ತಿ ಭಾವದಳು ಭಕ್ತಿ ಭಾವದಳು ಭಕ್ತಿ ಭಾವದಳು ಸಾಂಬ ಶ್ರೀ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಆಗ ಗಂಗಾಧರ ಗುರುವಿನಿಂದ ಲಿಂಗ ಧಾರಣೆಯನ್ನು ಮಾಡಿಸಿಕೊಂಡ. ಆದರೆ ನಾನು ಲಿಂಗ ಪ್ರೇಮಿ ಆಗಬೇಕು, ಲಿಂಗವನ್ನ ತಿಳ್ಕೊಳ್ಬೇಕು, ನಾನು ಲಿಂಗವನ್ನ ಕಟ್ಟಬೇಕಂಬತಕ್ಕಂಥ ಸದಿಚ್ಛೆ ಆಯಿತು ಲಿಂಗೇಶನಿಗೆ. ಆಗ ಗಂಗಾಧರ ಗುರುವಿನಿಂದ ಲಿಂಗ ಧಾರಣೆಯನ್ನು ಮಾಡಿಸಿಕೊಂಡ. ಅದು ಅಷ್ಟಾವರಣ ಗುರು ಲಿಂಗ ಜಂಗಮ ಭಸ್ಮ ರುದ್ರಾಕ್ಷಿ ಮಂತ್ರ ಪಾದೋದಕ ಮತ್ತು ಪ್ರಸಾದ, ಇವು 8 ಅಷ್ಟಾವರಣ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಒಂದು ಅಷ್ಟಾವರಣದ ಮಹತ್ವಗಳನ್ನೆಲ್ಲ ತಿಳಿಸಿಕೊಟ್ರು ಗಂಗಾಧರ ಗುರುಗಳು. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಭಸ್ಮ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಂತಕ್ಕಂಥ ಒಂದು ವಿಚಾರವನ್ನ ತಿಳ್ಕೊಂಡ ಧನ್ಯನಾದ ಗುರು ಅಂತೇಳಿ ಪಾದೋದಕದಿಂದ ಯಾವ ರೀತಿಯಾಗಿ ಪಾವರರಾಗ್ತಾರೆಂಬುದನ್ನ ಈ ನುಡಿಯಲ್ಲಿ ತಿಳ್ಕೊತಕ್ಕಂಥರಾಗೋಣ.
ಅತ್ರಿ ಸತಿಯನ ಅನುಷೀ ಮಲಪವಿತ್ರಮನಾಪತಿರ್ವತೆಯೆನಿಸುತ್ತ ತ್ರಿಮೂರ್ತಿಗಳ ಜನನಿಯೆನಿಸಿ ಮಹಿಮೆಯ ತೋರ್ದಳು ಪುತ್ರಿಯಾದನಲಾಯಿ ಹೆಳವಗೆ ಪಾತ್ರ ಸತಿಯೇ ಎನಿಸುತ್ತೆ ಮಹಿಮೆಯೋಳಿ ತ್ರಿಲೋಕವ ನಡುಗಿಸಿ ಪತಿಯ ಕಾಲುಗಳು ಪಡೆದಳು ಪಾದೋದಕದಿಂದ ಪಾವನರಾಗ್ತಕ್ಕಂಥ ರೀತಿ ಅತ್ರಿ ಸತಿ ಅನುಸೂಯಾದೇವಿ, ಎಳವನಾಗಿರ್ತಕ್ಕಂಥ ಅನುಲಾಯಿ, ಇವರು ಗಂಡನ ಮರೆವಕ್ಕೆ ಬದುಕಿದರು. ಅತ್ರಿ ಮಹಾಮುನಿಯ ಹೆಂಡತಿ ಯಾರು? ಅನುಸೂಯಾದೇವಿ. ಗಂಡನ ವರದ ಯಾವ ದೇವರಿಗೆ ಕೈ ಮುಗಿದಲ್ಲ, ಯಾವ ಗುರುವಿಗೆ ನಮಸ್ಕಾರ ಮಾಡಿಲ್ಲ. ಗಂಡನೇ ದೇವರು, ಗಂಡನೇ ನನಗೆ ದೈವ ಅಂತೇಳಿ ನಂಬಿದಂತಹ ಮಹಾಪತಿವ್ರತೆ ಧರ್ಮ ಯಾರದು? ಅತ್ರಿ ಮಹಾಮುನಿಯ ಹೆಂಡತಿ ಅನುಸೂಯ. ಇಲ್ಲೇ ತ್ರಿಮೂರ್ತಿಗಳು ಎಂಟರಾಗಿರ್ತಕ್ಕಂಥ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಮೂವರು ಕೈಲಾಸ ಕಲ್ತಿದ್ರು. ಇವರು ಮೂವರು ಸೃಷ್ಟಿ ಸ್ಥಿತಿ ಲಯ ಮಾಡಕ್ಕೆ ಇವರು ಮೂವರು ಬಂದಿದ್ರು, ಅವ್ರು ಮೂವರು ಕಲ್ತಿದ್ರು. ನಮ್ಮಂತ ಪತಿವ್ರತೆಯ ಧರ್ಮದವರು ಪ್ರಪಂಚದೊಳಗೆ ಯಾರೂ ಇಲ್ಲ. ನಾವು ತ್ರಿಮೂರ್ತಿಗಳ ಹೆಂಡರು, ನಮಗ ಇಂಥ ಒಂದು ಮಹಾಪತಿವ್ರತೆ ಧರ್ಮದಿಂದ ಬಾಳ್ತಕ್ಕಂಥವ್ರು ಅಂತೇಳಿ ಇವರು ಮೂವರಿಗೆ ಬಂದಿತ್ತು. ಯಾರಿಗೆ? ಲಕ್ಷ್ಮಿಗೆ, ಸರಸ್ವತಿಗೆ, ಪಾರ್ವತಿಗೆ. ನಾರಾಯಣಂದ ನಾರದ ಆಗ ಉಕ್ಕಿನ ಕಡ್ಲೆ ತಂದ, ಕೆಬ್ಬಳದ್ದು ಕಡ್ಲೆ. ಆ ಉಕ್ಕಿನ ಕಡ್ಲೆ ತಂದು ಆ ಮೂವರು ಏನು ಕುಂತಿದ್ರಲ್ಲ, ಏನಮ್ಮ ನಿಮ್ಮಂತ ಮಹಾಪತಿವ್ರತೆ ಧರ್ಮದವರು ಯಾರಿಲ್ಲಲ್ಲ, ಈ ಕಡ್ಲೆ ತಿಮ್ಮಂಗ ಆಯ್ತು, ಕೆಬ್ಬಳದ ಕಡ್ಲೆನೂ ನನಗೆ ಕಡ್ಲೆ ಮಾಡಿಕೊಡ್ರಿ. ಅಲ್ಲ ಗುರುಗಳೇ, ಕೆಬ್ಬಳದ ಕಡ್ಲೆ ಯಾರು ಕಡ್ಲೆ ಮಾಡ್ತಾರ? ಅವ್ರು ಕೆಬ್ಬಳದ ಕಡ್ಲೆ ಹೊರತು ಕಡ್ಲೆ ಮಾಡೋದು ಯಾರ ಕೈಲಿ ಆಗೋದಿಲ್ಲ. ಅಲ್ಲಮ್ಮ, ನೀವು ಶ್ರೇಷ್ಠವಾದರು, ತ್ರಿಮೂರ್ತಿ ಎಂಡರು, ಮಹಾಪತಿವ್ರತೆ ಧರ್ಮದಿಂದ ಇರೋರು, ಇದೇ ನಿಮ್ಗೆ ದೊಡ್ಡ ಆಗತ್ತೇನಮ್ಮ? ನಮ್ಮಿಂದ ಆಗೋ ಕೆಲಸ ಅಲ್ಲ ಇದು. ಸರಿ ಅಂತೇಳಿ ಭವದ ಭಿಕ್ಷಾ ದೇಹದ ಬಂದ ಅನುಸೂಯ ದೇವಿ ಮನೆ ಮುಂದೆ. ಆಗ ಭಿಕ್ಷಾ ಏನ್ ಬೇಕ್ರಿ ಗುರುಗಳು? ಏನಿಲ್ಲ ಅನಸೂಯ, ಈ ಕಡ್ಲೆ ನನ್ನ ಕಡ್ಲೆ ತಿಮ್ಮಂಗ ಆಗೈತೆ, ಉಕ್ಕಿನ ಕಡ್ಲೆ ಮಾಡಿಕೊಡ್ತೀಯ, ಅದೇನು ದೊಡ್ಡಗದ್ದು ಕೊಡ್ರಿ ಅಂದ್ಲು. ಅದೇನು ದೊಡ್ಡಗದ್ದು? ಆ ಕೈಯಾಗ ಇಸ್ಕೊಂಡ್ಲು. ಗಂಡನ ಪಾದೋದಕ ಯಾವಾಗಲೂ ತನ್ನ ಮನೆಗೆ ಇರ್ತಿದ್ವು. ಆಗ ಗಂಡನ ಪಾದೋದಕ ತೆಗೆದುಕೊಂಡು ಸಾಂಬ ಜೈ ನಮ ಪಾರ್ವತಿ ಭಜರ ಮಹಾದೇವ್ ಯಾವಾಗ ಆ ಕಡ್ಲಿ ಗಂಡನ ಸ್ಮರಣೆ ಮಾಡಿ ಹಾಕಿದ್ಲು, ಅವು ಕಡ್ಲೆ ಆಗ್ಬಿಟ್ಟು ತಗೋರಿ ಗುರುಗಳು ತಿನ್ರಿ ಅಂದ್ಲು. ಶಿವ ಶಿವ ಅಂದ ನಾರದ. ನಾರಾಯಣ ಹೋಗಿ ಬರ್ತಾನೆ ಅಂತೇಳಿ ಅಲ್ಲಿಂದ ಸೀದಾ ಆ ಮೂವರು ಕುಂತ್ಕೊಂಡು ಮಾತಾಡ್ತಿದ್ರಲ್ಲ ಅಲ್ಲಿಗೆ ಬಂದ. ನೋಡಿದೇನಮ್ಮ, ನಿಮ್ಮ ಕೈಲಿ ಆಗೋದಿಲ್ಲ ಅಂದ್ರೆ ಉಕ್ಕಿನ ಕಡ್ಲೆ ಮಾಡೋದು, ಕ್ಷಣಾರ್ಧದಲ್ಲೇ ಕಡ್ಲೆ ಮಾಡಿ ಕೊಟ್ಟುಬಿಟ್ಲು ಭೂಲೋಕದಲ್ಲಿ. ಯಾರು ಗುರುಗಳೇ? ಅತ್ರಿ ಮಹಾಮುನಿ ಹೆಂಡತಿ ಅನುಸೂಯಾದೇವಿ. ಇವಕ್ಕೆ ಮಕ್ಕ ಪಡೆದಾಗ ಆಗ್ಬಿಡ್ತು ಮೂವರಿಗೆ. ಯಾರಿಗೆ? ಪಾರ್ವತಿ, ಲಕ್ಷ್ಮಿಗೆ, ಸರಸ್ವತಿಗೆ. ಮಕ್ಕ ಪಡೆದಾಗ ಆಗತ್ತಡ. ಇನ್ನು ನಮ್ಮ ಮರ್ಯಾದೆ ಏನು ಉಳಿತೀನಿ ಹೆಣ್ಣಿನ ಜನ್ಮಕ್ಕ? ನಾವು ಇಂಥ ಒಂದು ಶಕ್ತಿವಂತರಾಗಿ, ಇಂಥ ತ್ರಿಮೂರ್ತಿ ಹೆಂಡರಾಗಿ ಕೇವಲ ಉಕ್ಕಿನ ಕಡ್ಲೆ ಮಾಡಿಕೊಡೋದು ಅಂದಮೇಲೆ ನಮಗೆ ಅಪಭಂಗ ಮಾಡ್ಯಾಳ ಅನುಸೂಯ. ಆ ಅನುಸೂಯ ಮಹಾಪತಿ ಧರ್ಮವನ್ನು ಕೆಡಿಸ್ಬೇಕು ನಾವು ಮೂವರ ಕಲ್ತ ಅಂತೇಳಿ, ನಿನ್ನ ಗಂಡಗ ನೀನು ಹೇಳು, ನನ್ನ ಗಂಡಗ ನಾನು ಹೇಳ್ತೀನಿ, ಸರಸ್ವತಿ ನಿನ್ನ ಗಂಡಗ ನೀನು ಹೇಳು ಅಂತೇಳಿ ಮೂವರು ಕಳಿಸ್ಬಿಟ್ರು. ಹೇಳಿ ಯಾರ್ಯಾರ ಲೋಕಕ್ಕೆ ಅವ್ರು ಹೋದ್ರು. ಆಗ ವೈಕುಂಠಕ್ಕೆ ಲಕ್ಷ್ಮಿ ಹೋದ್ಲು, ಬ್ರಹ್ಮಲೋಕಕ್ಕೆ ಸರಸ್ವತಿ ಹೋದ್ರು. ತನ್ನ ಕೈಲಾಸ ತಗೊಳ್ಕೊಂಡು ಇವ್ರು ಮೂವರು ಸೃಷ್ಟಿ ಸ್ಥಿತಿ ಲಯ ಮಾಡಕ್ಕೆ ಹೋದರು. ಬಂದರು ಬರ್ತಾರೆ, ಊದ್ಕೊಂಡು ಮಕ್ಕಂಡಿದ್ದು ಎಬ್ಬಾವ್ ಮಕ್ಕಂಡಾಕ ಮೂರು ದೇವಿ 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 ಅಂದ್ರೆ ಎಲ್ಲೇದೇವ್ ದೇವಿ ದೆವ್ವಾಗಿ ಅವು ಮೂರು ಊದ್ಕೊಂಬಿಟ್ಟವ. ಇವರು ಸೃಷ್ಟಿ ಸ್ಥಿತಿ ಲಯ ಮಾಡಕ್ಕೆ ಹೋಗಿದ್ರು, ಎಬ್ಸಿದ್ರು ಅವು ಎದ್ದು ಹೇಳಲ್ಲ. ಆಗ ಏನಾಯ್ತು ನಿಮ್ಗೆ? ಯಾರು ಏನಂದ್ರು? ಯಾರು ಏನಿದೆಲ್ಲ ಮಹಾಗುರುಗಳಾಗಿದ್ದ ನಾರದರು ಬಂದು ಉಕ್ಕಿನ ಕಡ್ಲೆ ಮಾಡಿ ಕೊಡಂದ್ರು. ನಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ನೋದಕ್ಕೆ ಅತ್ರಿ ಮಹಾಮುನಿ ಹೆಂಡತಿ ಅನುಸೂಯ ನಮ್ಮನ್ನ ಮುಖಕ್ಕೆ ಬಡ್ದಂಗ ಮಾಡ್ಯಾಳ. ಅನುಸೂಯ ದೇವಿ ಶೀಲ ಭಂಗ ಮಾಡಬೇಕು, ಪತಿವ್ರತೆ ಧರ್ಮನ ಕೆಡಿಸಬೇಕು.
ಆಯ್ತು, ಎಲ್ಲರ ಮಾತು ಕೇಳಿಬಿಟ್ಟು ತ್ರಿಮೂರ್ತಿಗಳು 3 ಬರೋಂದ್ರು ಭೂಲೋಕಕ್ಕೆ ನಿರ್ವಾಕಿಲ್ಲ. ಎಲ್ಲರ ಮಾತು ಕೇಳಿದ್ರು ಊಟ ಇಲ್ಲಕ್ಕ ತ್ರಿಮೂರ್ತಿ ಹಂಗಾಗ್ಬಿಡ್ತು ಪಾಪ. 3 ಜಂಗಮ ವೇಷಧಾರಾಗಿ ಬಂದರು. ಭವದ ಭಿಕ್ಷಾ ದೇಹಿ, ಆಗ ಪ್ರಸಾದ ತೆಗೆದುಕೊಂಡು ಬಂದು ನೀಡಾಕ, ಅನಸೂಯ ನಾವು ಹೇಳುವ ರೀತಿಯಲ್ಲಿ ನೀನು ಪ್ರಸಾದ ಕೊಡಬೇಕು ಅಂದ್ರೆ ನಾವು ಪ್ರಸಾದ ತೆಗೆದುಕೊಳ್ತೀವಿ, ಇಲ್ಲಂದ್ರೆ ಇಲ್ಲ. ಆಗ ಯಾವ ರೀತಿ ನಿಮ್ಮ ಪ್ರಸಾದ? ಅನ್ನ ಕೇಳೋದಿಲ್ಲ, ಅವ್ರು ನಿನ್ನ ಗಂಡನ ಪಾದದ ಸಾಕ್ಷಿಯಾಗಿ ನೀವು ಕೇಳಿದ ರೀತಿಯಲ್ಲಿ ಭಿಕ್ಷೆ ಕೊಡ್ತೀರಿ ಅಂತ ಮಾತು ಕೊಡು, ನಾವು ಹೇಳ್ತೀವಿ. ಗಂಡನ ಪಾದ ಸರಿ ಬಿಡಂತೇಳಿ ನನ್ನ ಗಂಡನ ಪಾದದ ಸಾಕ್ಷಿಯಾಗಿ ನೀವು ಕೇಳಿದ ರೀತಿಯಲ್ಲಿ ಭಿಕ್ಷೆ ಕೊಡ್ತೀನಿ. ದಿಗಂಬರಳಾಗಿ ಮೈ ಮೇಲೆ ಬಟ್ಟೆ ಇಲ್ಲದಂಗ ದಿಗಂಬರಳಾಗಿ ಬಂದು ನಮಗೆ ಭಿಕ್ಷೆ ನೀಡಬೇಕು, ನೀಡ್ತೀಯಾ? ಶಿವ ಶಿವ ಆಗ್ಬಹುದು ಅಂತೇಳಿ ಆ 3 ಹೊರಗೆ ಕರೆದು ಚಾಪೆ ಹಾಸಿದ್ಲು, ಕುಂದಿರಿಸಿದ್ಲು. ಗಂಡನ ಪಾದೋದಕವರು ತೆಗೆದುಕೊಂಡು ಸಾಂಬ ಜೈ ನಮ ಪಾರ್ವತಿ ಭಜರರ ಮಹಾದೇ. ಯಾವಾಗ ಗಂಡನ ಪಾದೋದಕ್ಕೆ ಹಾಕಿಬಿಟ್ಲು 3 ಕೂಸುಗಳಾಗಿ ಮಕ್ಕಂಬಿಟ್ರು. ಯಾರು? ಅನಸೂಯ ದೇವಿ. 3 ಮಕ್ಕಳಾಗ್ಬಿಟ್ವು. ನಾರಾಯಣನ ಬೇಷ್ ಮಾಡಿದ್ವಿ ಅನಸೂಯ ಅಂತ. ಆ 3 ಮಕ್ಕಳಾಗ್ಬಿಟ್ವು. 3 ಮಕ್ಕಳಾಗತ್ತಾರ. ತಾಯಿ ಮಕ್ಕಳಿಗೆ ಏನು ಭೇದ ಐತೆ? ಯಾವ ಭೇದ ಇಲ್ಲದಂತೆ ಅಲ್ಲಿ ಪ್ರಸಾದ ಆಯಿತು. ಮಕ್ಕಳು ತಾಯಿ. ಇದರಂಗೆ ನಮ್ಮ ಅಜಾತ ನಾಗಲಿಂಗರ ಒಂದು ಪುರಾಣದಲ್ಲಿ ಬರುತ್ತೆ. ನಾಗಲಿಂಗ ಶಿವಯೋಗಿಗಳು ಅವರು ಆಡಕ್ಕೆ ಹೋಗಿರ್ತಾರ. ಎಂತಹ ವೈರಾಗ್ಯ ಅವರದು. ಆಡಕ್ಕೆ ಹೋದಂಥ ಹುಡುಗ ಬಂದು ತಾಯಿ ಮೈ ತೊಕೊಂತಿರ್ತಾಳ. ಆಗ ಬಾಕಲ ಬಡಿತಾರ. ಬಾಕಲ ಬಡ್ದು, ಅಮ್ಮ ನಾನು ಬಂದೀನಿ ನಾಗಲಿಂಗ ತೆಗಿ. ನಾಗಲಿಂಗ ನಾನು ಮೈ ತೊಕೊಂತಿರೋ ಸ್ವಲ್ಪ ನಿಂತು ಬಾ, ಆಮೇಲೆ ನಾನು ಬಾಕಲ್ ತೆಗಿತೀನಿ. ಹಾಗೆ ಇದೇ ಬೇಷಮ್ಮ, ನೀನು ಮೈ ತೊಕೊಂತಿ ಅಂದ್ರೆ ನಾನು ಬಂದಿರ್ತಕ್ಕಂಥ ದಾರಿ ಹೆಂಗೈತೆ ನೋಡ್ತೀನಿ, ಬಾಕಲ್ ತೆಗಿ ಅಂತ. ತೂ ಸನ್ಯಾಸಿ, ಈ ರೀತಿ ನೀವು ಮಾತಾಡಬಾರ್ದಯ್ಯ ತಮ್ಮ, ನೀನು ಏನು ತಿಳಿದಿಲ್ಲ ಅಂದ್ಲು. ಅಂಗಿ ಹರ್ಕಂಡ ಭಿಕ್ಷಕ್ಕೆ ನಿಂತ್ಕೊಂಡ. ಇಷ್ಟೇ ಒಂದೇ ಮಾತೆ. ತಾಯಿಗೆ ಅಲ್ಲಿ ಭೇದ ಹುಟ್ಟಿತು, ಮಗನಮ್ಮ ಮಮಕಾರ ಹೋಗಿಬಿಡಿತು. ಆಗ ಆ ಒಂದು ಬಾಕಲ ತೆಗಿತಾಳೆ, ಜೋಳಿಗೆಗ ಭಿಕ್ಷೆ ನೀಡು. ಅಲ್ಲ ನಾಗಲಿಂಗ, ಏನಪ್ಪ ನಿಂದ? ಏನಿಲ್ಲ, ತಾಯಿ ಮಗ ಬಿಟ್ಟಕ್ಕಂಥ ಮಮತೆಯನ್ನು ಮರೆದು ತೂ ಸನ್ಯಾಸಿ ಅಂತೆಲ್ಲ, ಇದೇ ಭಿಕ್ಷೆ ನನಗೆ ಬೇಕಾಗಿತ್ತು, ಭಿಕ್ಷೆ ನೀಡು, ನಾನು ಹೋಗ್ತೀನಿ. ಅದೇ ವೈರಾಗ್ಯದಿಂದನೇ ಆ ಯಾವ ಸನ್ಯಾಸಿಯಾದ ಆ ಯಾವ ಅಜಾತ ನಾಗಲಿಂಗರು ಇಂತಿಂತ ವೈರಾಗ್ಯ ಪುರುಷರಾಗಿ ನಮ್ಮ ನಾಡಿನೊಳಗ. ಅದರೊಳಗ ಇಲ್ಲೇ ಅನುಸೂಯಾದೇವಿ 3 ಮಕ್ಕಳನ್ನ ಮಾಡ್ಯಾಳ. ಅಲ್ಲೇ ಕೈಲಾಸದೊಳಗ ನಾರದ ಎಲ್ಲಿಗೆ ಹೋಗ್ಯಾರಲ್ಲಮ್ಮ ನಿಮ್ಮ ಗಂಡ್ರಂತ ಕೇಳಿದ. ಗುರುಗಳೇ, ನೀವೇನು ಉಕ್ಕಿನ ಕಡ್ಲೆ ಮಾಡಿ ಕೊಟ್ಟಿದ್ಲಲ್ಲ, ಆ ಒಂದು ಪತಿರಥ ಧರ್ಮ ಕೆಡ್ಸಕ್ ಕಳಿಸಿವಿ ನಾವು. ದೊಡ್ಡ ಲೀಲಾ ಪುರುಷರು ಕಳಿಸಿವಿ, ದೊಡ್ಡ ಲೀಲಾ ಮಾಡಕ್ ಕಳಿಸಿರಿ. ನೀವು ಒಂದು ಹೆಣ್ಣೆ ಜಗತ್ತಿನೊಳಗ ಅಂತ ಮಹಾ ಒಂದು ಪತಿರಥ ಧರ್ಮದಲ್ಲಿರ್ತಕ್ಕಂಥ ಅನಸೂಯ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾಪತಿರಥ ಧರ್ಮದಿಂದಿರುವವಳು. ಬರ್ರಿ ನಿಮ್ ಗಂಡ್ರು ಹೋಗ್ಯಾರಂತೀರಿ, ಹೆಂಗಂದ್ರೆ ನೋಡಮ್ ಬರ್ರಿ. ಕರ್ಕೊಂಡು ಬಂದ 3 ಬಂದು, ಅನಸೂಯ ನಿಮ್ಮ ಮನೆಗೆ ಯಾರು ಭಿಕ್ಷೆಗೆ ಬಂದಿದ್ರೇನಮ್ಮ? ಬಂದಿದ್ರು ಗುರುಗಳು. ಅವ್ರು ಏನೋ ಬಹಳ ವಿಚಿತ್ರವಾದ ಭಿಕ್ಷೆ ಕೇಳಿದ್ರು. ನಿನ್ನ ಗಂಡನ ಪಾದ ಬಡಿಬೇಕಂದ್ರು ಬಡಿದೆ. ಅವ್ರು ಕೇಳಿದ ಭಿಕ್ಷೆ ಏನಮ್ಮ? ದಿಗಂಬರಳಾಗಿ ಬಂದು ಪ್ರಸಾದ ಕೊಡ್ಬೇಕಂತ ಕೇಳಿದ್ರು. ಈಗ ಯಾವ 3 ಮಕ್ಕಳು ಇಲ್ಲಿ ಅಂದ್ರು. ಅಯ್ಯೋ ನಮ್ಮ ಗಂಡರು, ಇವ್ರು ಗೊತ್ತಾಗ್ಬಿಡ್ತು, ನಮ್ಮ ಗಂಡರು ಕಳಿಸಿವಿ ನಾವು. ಆವಾಗ ಏನಮ್ಮ ನಿಮ್ಮ ಗಂಡರನ್ನ ಎತ್ತಿ ಹೋಗ್ರಂದ ನಾರದ. ಲಕ್ಷ್ಮಿ ಶಿವಪ್ಪನ ಎತ್ಕೊಂಡಾಳ, ಸರಸ್ವತಿ ವಿಷ್ಣುನ ಎತ್ಕೊಂಡಾಳ, ಬ್ರಹ್ಮನ ಪಾರ್ವತಿ ಎತ್ಕೊಂಡಾಳ. ಆಗ ಮೋಕ್ಷ ಕೊಡಮ್ಮ ಇವರಿಗೆ ಅಂದ ಅನಸೂಯ ದೇವಿಗೆ ನಾರದ. ಆ ಪಾದೋದಕ ತೆಗೆದುಕೊಂಡು ಒಂದು ಸಾಂಬ ಜೈ ನಮ ಪಾರ್ವತಿ ಭಜರರ ಮಹಾದೇ. ಆಗ ಯಾವಾಗ ಗಂಡನ ಪಾದೋದಕವನ್ನು ಹಾಕಿದಳು, ನನ್ನ ಗಂಡ ನಿನ್ನ ಗಂಡ ದೊಡ್ಡಾಡ್ತಾವು. ತಮ್ಮ ಗಂಡ್ರ ತಮಗೆ ಗೊತ್ತು ಸಿಕ್ಕಿಲ್ಲ ಅವು. ಹಂಗ ಮಹಾನ್ ಪದ್ಧತಿ ಧರ್ಮದಿಂದ ಬಾಳಿದಂಥವರು ನಮ್ಮ ನಾಡಿನೊಳಗೆ ಸಾಕಷ್ಟು ಜನ ಆಗಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಇಂಥವಾಗಿರ್ತಕ್ಕಂಥ ಆ ಪಾದೋದಕದಿಂದ ಹೆಂಗ ಪಾವನರಾದರು, ಅದೇ ರೀತಿಯಾಗಿ ಗುರುವಿನ ಪಾದೋದಕದಿಂದ ಮನೆಗಳು ಮನಸ್ಸು ಎಲ್ಲ ಪರಿಶುದ್ಧ ಆಗಬೇಕಾದ್ರೆ ಆ ಗುರುವಿನ ಪಾದೋದಕ ಇರಬೇಕು ಮನೆಯೊಳಗಂತೇಳಿ ಇಲ್ಲಿ ಶ್ರುತಿ ಹೇಳ್ತದೆ. ಅದೇ ರೀತಿಯಾಗಿ ಪಾದೋದಕದಿಂದ
ಮನಸ್ಸು ಮನ ಪಾವನ ಆಗುತ್ತಂತೇಳಿ ಈ ಪುರಾಣಕ್ಕೆ ನಾವು ನೀವೆಲ್ಲರೂ ಮಹಾಮಂಗಲವನ್ನು ಮಾಡ್ತಕ್ಕಂಥ ರಾಗೋಣ. ತತ್ಪೂರ್ವದಲ್ಲಿ ಕವಿಗಳೊಂದು ಪದಾರ್ಥರ ನಂತರ ವರದಿ ವಾಚನ ಅನಂತರ ಮಂಗಲ ಅಂತೇಳಿ ನನ್ನ ಇಂದಿನ ಸೇವೆಯನ್ನು ತಾತರವರ ಪಾದಕ್ಕೆ ಅರ್ಪಿತ ಮಾಡ್ತಕ್ಕಂಥವನಾಗಿದ್ದೇನೆ. ಸಾಂಬ ಜೈ ನಮ ಪಾರ್ವತಿ ಭಜರರ ಮಹಾದೇವ್. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಮೊದಲಿಂದ ಕಡಿತನಕ ಬಂದೇನೆ ಹಿಂಗ, ಮಾನವನಾಗಿ ಹಿಂಗ ಮಾಡಿದರ ಹೆಂಗ. ಮಾನವನಾಗಿ ಹಿಂಗ ಮಾಡಿದರ ಹೆಂಗ. ಹಿಂಗ ಪೂಜೆಯ ಮಾಡಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಭಸ್ಮಾನ ಬೆರಳಿಟ್ಟು ಕೊಳಲಿಲ್ಲ ಹಣೆಗೆ, ಭಗವಂತನ ಸ್ಮರಣೆ ಬರಲಿಲ್ಲ ಬಾಯಿಗೆ. ಭಗವಂತನ ಸ್ಮರಣೆ ಬರಲಿಲ್ಲ ಬಾಯಿಗೆ. ಭಕ್ತಿಯ ನುಡಿಗಾಳು ಬೀಳಲಿಲ್ಲ ಕಿವಿಗೆ. ಭಕ್ತಿಯ ನುಡಿಗಾಳು ಬೀಳಲಿಲ್ಲ ಕಿವಿಗೆ. ತತ್ವದ ತೆರೆಗಾಳು ಪಡಿಲಿಲ್ಲ ತೆಲೆಗೆ. ತತ್ವದ ತೆರೆಗಾಳು ಪಡಿಲಿಲ್ಲ ತೆಲೆಗೆ. ಲಿಂಗ ಪೂಜೆಯ ಮಾಡಲಿಲ್ಲ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಈ ಚಾಲ ಮರದಂಗ ಉದ್ದಕ್ಕ ಬೆಳದಿ, ಈ ಚಾಲ ಮರದಂಗ ಉದ್ದಕ್ಕ ಬೆಳದಿ. ಯೋಚನೆ ಮಾಡಾದೆ ಅಡ್ಡದಾರಿ ತುಳಿದೆ, ಆಚಾರವಂತರನು ಅತಿಯಾಗಿ ಕಾಡಿ. ಆಚಾರವಂತರನು ಅತಿಯಾಗಿ ಕಾಡಿ. ನೀಚಾರಳು ನೀನು ಒಂದಾಗಿ ನಡೆದೆ. ನೀಚಾರಳು ನೀನು ಒಂದಾಗಿ ನಡೆದೆ. ಲಿಂಗ ಪೂಜೆಯ ಮಾಡಲಿಲ್ಲ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಹೊಂದಿಕೊಂಡು ಹೋದೀನಿ ಹೊಲಸಾದ ಚಟಕ. ಹೊಂದಿಕೊಂಡು ಹೋದೀನಿ ಹೊಲಸಾದ ಚಟಕ. ಹಿರಿಯರ ಮಾತು ಮೀರಿ ಬಿಟ್ಟಿ ಹಟಕ. ಹಿರಿಯರ ಮಾತು ಮೀರಿ ಬಿಟ್ಟಿ ಹಟಕ. ಬರಲಿಲ್ಲ ಒಮ್ಮ್ಯಾದರು ಗುರುವಿನ ಮಠಕ. ಬರಲಿಲ್ಲ ಒಮ್ಮ್ಯಾದರು ಗುರುವಿನ ಮಠಕ. ಗುರುವಿನ ನೆನೆಲಿಲ್ಲ ನೀನೆಂತ ಕಟಕ. ಗುರುವಿನ ನೆನೆಲಿಲ್ಲ ನೀನೆಂತ ಕಟಕ. ಲಿಂಗ ಪೂಜೆಯ ಮಾಡಲಿಲ್ಲ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ನೀಚ ಮೈಗಳು ಬೈತು ನಿನ್ನ ಬಂಡ ಬಾಯಿ. ನೀಚ ಮೈಗಳು ಬೈತು ನಿನ್ನ ಬಂಡ ಬಾಯಿ. ನಿನ್ನ
ನಿನಗಿಂತ ಮೇಲು ನಾಲ್ಕಾಲುಳ್ಳ ನಾಯಿ, ನಿನಗಿಂತ ಮೇಲು ನಾಲ್ಕಾಲುಳ್ಳ ನಾಯಿ. ನಿನ್ನಾಗಿನ ಕೃತಿಗಳ ಕಂಡು ಕೊರಗಿ, ನಿನ್ನಾಗಿನ ಕೃತಿಗಳ ಕಂಡು ಕೊರಗಿ, ಕಣ್ಣೀರು ಹಾಕುವಳು ನಿನ್ನಡದ ತಾಯಿ, ಕಣ್ಣೀರು ಹಾಕುವಳು ನಿನ್ನಡದ ತಾಯಿ. ಹಿಂಗ ಪೂಜೆಯ ಮಾಡಲಿಲ್ಲ ಹಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಇನ್ನಾದರೂ ನೀ ಅಡ್ಡದಾರೆ ಬಿಟ್ಟು, ಇನ್ನಾದರೂ ನೀ ಅಡ್ಡದಾರೆ ಬಿಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು, ಶಕ್ತಿ ಕೊಡುವ ಭಕ್ತಿಗೆ ಬೆಲೆಯನ್ನು ಕೊಟ್ಟು, ಶಕ್ತಿ ಕೊಡುವ ಭಕ್ತಿಗೆ ಬೆಲೆಯನ್ನು ಕೊಟ್ಟು, ಗುರುಮಾತನ ಭಜಿಸು ಕೆಟ್ಟ ಬುದ್ಧಿ ಬಿಟ್ಟು, ಗುರುಮಾತನ ಭಜಿಸು ಕೆಟ್ಟ ಬುದ್ಧಿ ಬಿಟ್ಟು. ಹಿಂಗ ಪೂಜೆಯ ಮಾಡಲಿಲ್ಲ ಹಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಮೊದಲಿಂದ ಕಡಿತನಕ ಬಂದೀನಿ ಹಿಂಗ, ಮೊದಲಿಂದ ಕಡಿತನಕ ಬಂದೀನಿ ಹಿಂಗ, ಮಾನವನಾಗಿ ಹಿಂಗ ಮಾಡಿದರ ಹೆಂಗ, ಮಾನವನಾಗಿ ಹಿಂಗ ಮಾಡಿದರ ಹೆಂಗ. ಇನ್ನ ಪೂಜೆಯ ಮಾಡಲಿಲ್ಲ ಹಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ, ಕೂಡಲ ಸಂಗ, ಕೂಡಲ ಸಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಸಾಂಬದೈ ನಮ ಪಾರ್ವತಿ ಶಿವಹರ ಮಹಾದೇವ್. ತಾತನವರ ಒಂದು ಪುರಾಣಕ್ಕೆ ಕಾಣಿಕೆ ಕೊಟ್ಟತಕ್ಕಂಥ ದಾನಿಗಳು: ಕಲ್ಲುಮನೆ ಕಾಳಮ್ಮ 100 ರೂಪಾಯಿ, ಗೋನಾಳ ಶಿವಲಿಂಗಮ್ಮ 101 ರೂಪಾಯಿ, ಕೋಡಿಕೆ ಪಂಪಣ್ಣ 100 ರೂಪಾಯಿ, ಕರ್ಚೇಡು ಜೀರ್ ಮಲ್ಲಿಕಾರ್ಜುನ 100 ರೂಪಾಯಿ, ಕುಂಬಾರ ಲಿಂಗಮೂರ್ತಿ 100 ರೂಪಾಯಿ, ಎನ್.ಎಂ. ಉಮಾಪತಿ ಸ್ವಾಮಿ ಅವರು 125, ಒಳಗುಂದೆ ರಾಜಪ್ಪ 50 ರೂಪಾಯಿ, ಸಂಗಲ ಸುಧಾಕರ 100 ರೂಪಾಯಿ, ತಿಮ್ಮಮ್ಮನವರ ಗಾದಿಯಪ್ಪ ಶೆಟ್ಟಿ ಅವರು 200 ರೂಪಾಯಿಯನ್ನ ತಾತನವರ ಒಂದು ಪುರಾಣಕ್ಕೆ ಕಾಣಿಕೆಗೆ ಅರ್ಪಿಸ್ತಕ್ಕಂಥ ದಾನಿಗಳಿಗೆ ತಾತನವರು ಆಯುರ್ವೇದಕ್ಕೆ ಆವಿಷ್ಯವನ್ನು ಕೊಟ್ಟು ಕರುಣಿಸಲಿ. ಕೋರಿ ನಾಗಪ್ಪನವರು 100 ರೂಪಾಯಿ, ತಿಮ್ಮಮ್ಮನವರು ಗಾದಿಯಪ್ಪ ಶೆಟ್ಟಿ ಅವರು 300 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ಆ ದಾನಿಗಳಿಗೆ ತಾತನವರು ಆಯುರ್ವೇದಕ್ಕೆ ಆವಿಷ್ಯವನ್ನು ಕೊಟ್ಟು ಕರುಣಿಸಲಿ. ಹನುಮಂತಪ್ಪನ ಮಗ ಸ್ವಾಮಿರೆಡ್ಡಿ ಅವರು ತಲಾ 30 ರೂಪಾಯಿ ರೀತಿಯಲ್ಲಿ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ದಾನಿಗಳಿಗೆ ತಾತನವರು ಆಯುರ್ವೇದಿಕ ಆವಿಷ್ಯವನ್ನು ಕೊಟ್ಟು ಕರುಣಿಸಲಿ. ಬಳ್ಳಾರಿ ಲಿಂಗಪ್ಪನವ್ರು ನಮಗೆ 100 ರೂಪಾಯಿನ ಮತ್ತು ತಬಲಾಚಾರಿಗೆ ಗವಾಯಿಗಳಿಗೆ 50 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ಆ ದಾನಿಗಳಿಗೆ ತಾತನವರು ಆರೋಗ್ಯ ಆವಿಷ್ಯವನ್ನು ಕೊಟ್ಟು ಕರುಣಿಸಲಿ. ಸಾಂಬಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಶಾಂತಮೂರ್ತಿ. ಅದೇ ರೀತಿ ಕರ್ಚೇಡು ಗ್ರಾಮದ ಶಾಂತಮೂರ್ತಿ ಸ್ವಾಮಿ ಅವರು ನಮಗ 100 ರೂಪಾಯಿನ, ಕೃಷ್ಣಮೂರ್ತಿ ಅಪ್ಪನವರು ಸ್ವಾಮಿಯವರು ನಮಗ 100 ರೂಪಾಯಿನ, ಗವಾಯಿಗಳಿಗೆ 100 ರೂಪಾಯಿನ, ತಬಲಾಚಾರಿಗೆ 100 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ದಾನಿಗಳಿಗೆ ತಾತನವರು ಆಯುರ್ವೇದಕ್ಕೆ ಆವಿಷ್ಯವನ್ನು ಕೊಟ್ಟು ಕರುಣಿಸಲಿ. ಒಂದು ಬಾಗಿಲಿ ಸಣ್ಣಗಾಲಿ ಅಪ್ಪನವರು 500 ರೂಪಾಯಿಯನ್ನ 510 ರೂಪಾಯಿಯನ್ನ ತಾತನವರ ಒಂದು ಪುರಾಣಕ್ಕೆ ಕಾಣಿಕೆಗೆ ಅರ್ಪಿಸಿದ್ದಾರೆ. ದಾನಿಗಳಿಗೆ ತಾತನವರು ಆಯುರ್ವೇದಕ್ಕೆ ಆವಿಷ್ಯವನ್ನು ಕೊಟ್ಟು ಕರುಣಿಸಲಿ. ಈಗ ಮಹಾಮಂಗಲ ಮಾಡ್ತಕ್ಕಂಥ ರಾಘವಣ
ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್ ಶರಣಗಾದ್ರಿಗೇಶ್ವರ ಮಹಾರಾಜಗಿ. ತುಪ್ಪದ ಆರತಿ ತಪ್ಪನ ಬೆಳಗುವೆ ಗಾದಲಿಂಗೇಶನಿಗೆ, ತಪ್ಪನ ಮನುಷ್ಯ ಕಾಯುವ ದೇವ ಗುಳೆದ ತಾತನಿಗೆ, ದೇವ ಗುಳೆದ ತಾತನಿಗೆ. ಕಳ್ಳ ಕಾಕರಿಗೆ ಬುದ್ಧಿಯ ಕಲಿಸಿ ಹರಸಿದ ಮಗಿಮನಿಗೆ, ಕಷ್ಟ ಬಂದರು ಕಾಯಕ ಬಿಡದ ಕರುಣಾಮೂರ್ತಿಗೆ, ತಾತ ಗಾದಲಿಂಗೇಶನಿಗೆ. ಕಾಮಕ್ರೋಧ ಮದ ಮತ್ತರಾದಿಯ ಹುಲಿಗಳ ಕಾಯ್ದವಗೆ, ಕಾಮಕ್ರೋಧ ಮದ ಮತ್ತರಾದಿಯ ಹುಲಿಗಳ ಕಾಯ್ದವಗೆ, ಕಂಬಳಿಯಲ್ಲಿ ಲೀಲೆಯ ತೋರಿದ ಲೀಲಾ ಪುರುಷನಿಗೆ, ತಾತ ಗಾದಲಿಂಗೇಶನಿಗೆ. ತನ್ನ ಗುರುವನು ಹೆಗಲಲ್ಲಿ ಹೊತ್ತು ಆಡಿದ ಶರಣನಿಗೆ, ತನ್ನ ಗುರುವನು ಹೆಗಲಲ್ಲಿ ಹೊತ್ತು ಆಡಿದ ಶರಣನಿಗೆ, ಗಂಗಾಧರದಮ್ಮ ಗುರುವನ್ನು ಪಡೆದ ಪುಣ್ಯಮೂರ್ತಿಗೆ, ತಾತ ಗಾದಲಿಂಗೇಶನಿಗೆ. ತುಪ್ಪನ ಆರತಿ ತಪ್ಪನ ಬೆಳಗು ಗಾದಲಿಂಗೇಶನಿಗೆ, ತಪ್ಪನು ಮಂದಿಸಿ ಕಾಯುವ ದೇವ ಗುಳೆದ ತಾತನಿಗೆ, 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 ದೇವ ಗಾದಲಿಂಗೇಶನಿಗೆ. ಅರಹ ಕೋಮೇಶ್ವರ ರೂಪೋದ್ಯಂ ಜ್ಞಾನೇ ವಿತರಮಂಗಲ ತ್ರಯೋ ಸಂಕೀರ್ತಂ ಸಾಂದರ್ವತು ಜಯ ಮಂಗಲಂ ಜಯ ನಮ ಪಾರ್ವತಿ ಭಜನ ಮಹಾದೇವ್ ಶರಣಗಾದಲಿಂಗೇಶ್ವರ ಮಹಾರಾಜಗಿ, ಮಾಳವಲ್ಲೇಶ್ವರ ಮಹಾರಾಜಗಿ, ರಾಜರಾಜೇಶ್ವರಿ ಮಹಾಮಾತಾ ಕಿ, ಸಕಲ ಸಾಧು ಸಂತ ಮಹಾರಾಜಗಿ.